तारां भिन्धि रमयत रमयत भिन्धि भिन्धि रमयत रमयत मरुतो मरुतो रमयत भिन्धि भिन्धि रमयत मरुतः. ಏಕಾಶಿಲಿಂಗ ಅಂತಕ್ಕಂಥ ಭಾವಗೀತೆಗಳ ಕ್ಯಾಸೆಟ್ ಅನ್ನು ಜಗದ್ಗುರು ಮಹಾಸನ್ನಿಧಾನವರು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಂಗೀತ ಕಾಲೇಜಿನ ಪ್ರೊಫೆಸರ್ ಹಾಡಿರ್ತಕ್ಕಂಥ ಏಕಾಶಿಲಿಂಗ ಭಾವಗೀತೆಗಳ ಕ್ಯಾಸೆಟ್ ಅನ್ನು ಶ್ರೀ ಜಗದ್ಗುರು ಮಹಾಸನ್ನಿಧಾನದವರು ಬಿಡುಗಡೆ ಮಾಡಿದ ನಂತರ ಅದರಲ್ಲಿಯ ಒಂದು ಹಾಡನ್ನ ಭಾವಗೀತೆಗಳ ಅದರಲ್ಲಿ ಒಂದು ಹಾಡನ್ನ ಈಗ ಪ್ರೊಫೆಸರ್ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ ಏಕಾಶಿಲಿಂಗ ಒಗಟಿನರ್ಥ ನಿನಗ ಬಳದಾದೋ ಏಕಾಶಿಲಿಂಗ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ सम्मुल्लेखन वित्तये सच्चिदानंद रूपाय शिवाय ब्रह्मणे नमः. ब्रह्मेति व्यपदेशस्य विषयं यं प्रचक्षते विश्वेशलिंग संभूतं विश्वविद्या विबोधकं विश्ववन्द्यं सदा वन्दे विश्वाराध्यं जगद्गुरुं. ಕಾಶಿ ಜ್ಞಾನ ಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಗದಗ, ಬೆಟಗೇರಿ, ಅವಳಿ ನಗರಗಳ ಈ ಅಧ್ಯಾತ್ಮ ವೇದಿಕೆಯಿಂದ ಪ್ರಾಸ್ತಾವಿಕ ಧರ್ಮ ಸಂದೇಶವನ್ನು ಕೊಟ್ಟಿರುವ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಮಸ್ತ ಶಿವಾಚಾರ್ಯರೇ, ಆಧ್ಯಾತ್ಮ ವೇದಿಕೆಯ ಸಮಸ್ತ ಪದಾಧಿಕಾರಿಗಳೇ, ವೇದಘೋಷವನ್ನು ಮಾಡುತ್ತಿರುವ ಪಾಠಶಾಲೆಯ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ಇಂದು ವಿಶೇಷವಾಗಿ ಶಿವಪೂಜಾ ಸೇವಾ ಭಾಗ್ಯವನ್ನು ಪಡೆದಿರುವ ಎಸ್.ವಿ. ಕೂಗುಮಠರವರೇ, ರೇವಣಪ್ಪ ಕೊಂಡಿಕೊಪ್ಪನವರೇ, ಸುಭಾಷ್ ಸುಂಕದವರೇ, ಎಸ್.ಎಸ್. ಪಾಟೀಲ್ ಅರಹುಣಸಿಯವರೇ, ಹೀರಾಬಾಯಿ ಇಲ್ಕಲ್ರವರೇ, ಪ್ರತಿದಿನಾಲೂ ಕೂಡ ಅತ್ಯಂತ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ
ಶ್ರೋತೃಗಳಾಗಿ ಬಂದಿರುವ ಸಮಸ್ತ ಭಕ್ತ ಮುಮುಕ್ಷುಗಳೇ ಹಾಗೂ ತಾಯಂದಿರೇ, ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದ ಭಕ್ತ ಮಾರ್ಗಕ್ರಿಯಾಚರ್ಯ ಸ್ಥಳದಲ್ಲಿ ಬರುವಂತಹ ಶಿವಪಂಚ ಯಜ್ಞದ ಬಗ್ಗೆ ನಾವೆಲ್ಲ ಅನೇಕ ದಿನಗಳಿಂದ ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ತಪಃಕರ್ಮ ಜಪೋ ಧ್ಯಾನಂ ಜ್ಞಾನಂ ಚೇತ್ಯನುಪೂರ್ವಕಂ ಇತಿ ಪಂಚಪ್ರಕಾರೋಯಂ ಶಿವಯಜ್ಞಃ ಪ್ರಕೀರ್ತಿತಃ. ತಪೋಯಜ್ಞ, ಕರ್ಮಯಜ್ಞ, ಜಪಯಜ್ಞ, ಧ್ಯಾನಯಜ್ಞ ಮತ್ತು ಜ್ಞಾನಯಜ್ಞ ಅಂಥೇಳಿ 5 ಯಜ್ಞಗಳನ್ನು ಪರಮಾತ್ಮನ ಪೂಜೆಗಾಗಿ ಹೇಳಿದ್ದಾರೆ. ಇದರಲ್ಲಿ ಜಪೋಯಜ್ಞದ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತಾ ಇದ್ವಿ. ಜಪ ಪಂಚಾಕ್ಷರಾಭ್ಯಾಸ ಪ್ರಣವಾಭ್ಯಾಸ ಏವವ ಅಥವಾ ರುದ್ರಾಧ್ಯಾಯಾದಿಕಾಭ್ಯಾಸ ಅಂತ ಹೇಳ್ತಾರೆ. ಜಪಯಜ್ಞ ಅಂದ್ರೆ ಯಾವುದನ್ನ ಮಂತ್ರವನ್ನ ಆವೃತ್ತಿ ಮಾಡಬೇಕು ನಾವು. ಜಪ ಅಂತಂದ್ರೆ ಗುರು ಬೋಧೆ ಮಾಡಿರುವಂತ ಮಹಾಮಂತ್ರದ ಆವೃತ್ತಿ ಮಾಡೋದಕ್ಕೆ ಜಪ ಅಂತಾರೆ. ಅದಕ್ಕೆ ಜಪಾಭ್ಯಾಸ ಅಂತ ಕರೆದಾರೆ. ನಿಮಗೆಲ್ಲ ಸಣ್ಣವರಿದ್ದಾಗ ಅಭ್ಯಾಸ ಮಾಡಿ ರೂಢಿ ಇರ್ತದೆ. ಎಲ್ಲಿವರೆಗೆ ಬ್ರಹ್ಮಚರ್ಯ ಅವಸ್ಥೆಯಲ್ಲಿದ್ದು ಶಾಲೆ ಕಾಲೇಜುಗಳನ್ನು ನಾವೆಲ್ಲ ಕಲಿತಾ ಇರ್ತೀವಿ, ಅವಾಗ ಬೇರೆ ಯಾವುದು ಕೆಲಸ ಇರೋದಲ್ಲ, ಬರೇ ಅಭ್ಯಾಸ ಮಾಡೋದು ಒಂದೇ ಕೆಲಸ. ಹೆಣ್ಮಗಳಿರ್ಬೋದು, ಗಂಡು ಮಗ ಇರ್ಬೋದು, ಅಭ್ಯಾಸ ಹೆಚ್ಚು ಸಮಯವನ್ನು ಅಭ್ಯಾಸಕ್ಕಾಗಿ ಕೊಡ್ತಾ ಇದೆ. ಹಗಲ ಶಾಲೆಯಲ್ಲಿ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರಬೇಕು, ರಾತ್ರಿ ಮನೆಯಲ್ಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡಬೇಕು. ಪರೀಕ್ಷಾ ಬಂತು ಅಂದ್ರೆ ಹಗಲು ಯಾವುದು ರಾತ್ರಿ ಯಾವುದು ಒಟ್ಟ ರಿದ್ದಿಲ್ಲ ನೀರಡಕ್ಕೆಲ್ಲ ಅಭ್ಯಾಸ ಮಾಡಿದ್ದು. ಹೀಗೆ ಮಕ್ಕಳ ಅಭ್ಯಾಸದ ಒಂದು ಅವಸ್ಥೆಯನ್ನು ನೀವೆಲ್ಲ ನೋಡಿರ್ತಾ ಇದ್ದೇವೆ ಮತ್ತು ನಾವು ಹಂಗೆ ಮಾಡೇನು ಬಂದಿರ್ತೇವೆ. ಅದಕ್ಕೆ ಅಭ್ಯಾಸ ಅನ್ನುವಂಥ ಶಬ್ದ ನಿಮಗೆ ಬಹಳಷ್ಟು ಬಳಕೆಯಲ್ಲಿರುವಂತಹದ್ದು. ಅದನ್ನೇ ಪ್ರಯೋಗಿಸಿ ಹೇಳ್ತಾ ಇದ್ದಾರೆ ಅವರು. ಜಪ ಪಂಚಾಕ್ಷರಾಭ್ಯಾಸ ಪ್ರಣವಾಭ್ಯಾಸ ಏವವ ಅಥವಾ ರುದ್ರಾಧ್ಯಾಯಾದಿಕಾಭ್ಯಾಸ. 3 ಅಭ್ಯಾಸದ ಒಂದು ಪಠ್ಯವನ್ನು ಹೇಳ್ತಾರೆ. ಯಾವುದನ್ನು ನಾವು ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ನಾವು ಮಾಡಿರುವಂತ ಅಭ್ಯಾಸದ ಪರೀಕ್ಷೆ ಯಾವಾಗ ನಾವು ಕೊಡೋದು ಅಂತ ಕೇಳಿದ್ರೆ, ನಮ್ಮ ಜೀವನದ ಕೊನೆಯ ಗಳಿಗೆಯಲ್ಲಿ ನಾವು ಪರೀಕ್ಷೆ ಕೊಡೋದಿರ್ತದೆ. ಹೆಂಗ 1 ವರ್ಷ ನೀವು ಅಭ್ಯಾಸ ಮಾಡಿದ್ರೆ 3 ತಾಸು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಂತಾರೆ. ಬಹಳಷ್ಟು ಕಠಿಣವಾಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ. 4-5 ಉತ್ತರ ಕೊಟ್ಟು 1 ಉತ್ತರಕ್ಕೆ ನೀವು ಟಿಕ್ ಮಾರ್ಕ್ ಮಾಡ್ರಿ ಅಂತ ಹೇಳ್ತಾರೆ. ಅವೆಲ್ಲ ನಿಮ್ಮ ಬುದ್ಧಿಯಲ್ಲಿ ಗೊಂದಲ ಮಾಡಿ ಇದನ್ನೂ ಹೌದು ಅದನ್ನೂ ಹೌದು ಅನ್ನುವಷ್ಟೆಲ್ಲ ಬುದ್ಧಿಯಲ್ಲಿ ಗೊಂದಲ ಮಾಡುವಂತ ಪ್ರಶ್ನೆಗಳಿರ್ತವೆ. ಆದರೂ ಕಷ್ಟಪಟ್ಟು ನೀವು ಪಾಸಾಗಿ ಮೆರಿಟ್ನಲ್ಲಿ ಬಂದು ಮುಂದೆ CET ಪಾಸಾಗಿ ಇಂಜಿನಿಯರು ಡಾಕ್ಟರ್ ಏನೋ ಒಟ್ಟು ಆಗ್ತೀರಿ. ಆದರೆ ಪರಮಾತ್ಮ ತೆಗೆದುಕೊಳ್ಳುವಂತ ಪರೀಕ್ಷೆ ಬಹಳ ಸರಳವಾಗಿರುವಂತ ಪರೀಕ್ಷೆ.
ಏನ್ ಹೇಳ್ತಾನ ಅಂತಂದ್ರೆ ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ನಿನ್ನ ಜೀವನದ ಕೊನೆಯ ಉಸಿರನ್ನು ನೀನು ಎಳೆಯುವ ಕಾಲಕ್ಕೆ ಗುರು ಕೊಟ್ಟಿರತಕ್ಕಂಥ ಮಹಾಮಂತ್ರವನ್ನ ನಿನ್ನ ಬಾಯಿಂದ ಉಚ್ಚಾರಣೆ ಮಾಡ್ತಾ ನನ್ನನ್ನು ನೆನೆಸ್ತಾ ನೀನು ಪ್ರಾಣವನ್ನು ಬಿಟ್ಟಿ ಅಂದ್ರೆ ನೀನು ನನ್ನ ಸ್ವರೂಪವೇ ಆಗ್ತಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಅದಕ್ಕನೆ ನಮ್ಮ ಜೀವನದ ಕೊನೆಯ ಗಳಿಗೆ ಬಹಳ ಮಹತ್ವದ್ದು. ಎರಡು ಸಮಯ ನಾವು ಬಹಳ ಮಹತ್ವ ಕೊಡ್ತಾ ಇದ್ದು. ಒಂದು ಜನ್ಮದ ಸಮಯ, ಎರಡನೇದು ಮರಣದ ಸಮಯ ಅಂತ. ಮನೆಯಲ್ಲಿ ಹೆಣ್ಣು ಗಂಡು ಮಕ್ಕಳು ಹುಟ್ಟಿದ ಕೂಡಲೇ ಮೊಟ್ಟ ಮೊದಲನ ಹೋಗ್ತೀವಿ ಬಸೈ ಶಾಸ್ತ್ರ ಕಡೆಗೆ, ಗದಗಿನವರು. ಎಲ್ಲಾರು ಮತ್ತೆ ಇಲ್ಲೇ ಬರಂಗಿಲ್ಲ, ಅವರು ತಮ್ಮ ಊರಾಗ ಯಾರು ಇರ್ತಾರೆ ಕೇಳ್ತಾರೆ, ಏನ್ರಿ ಇಂಥ ಟೈಮಿಗೆ ಒಂದು ಹೆಣ್ಣು ಹುಟ್ಟ್ಯದ ಒಂದು ಗಂಡು ಹುಟ್ಟ್ಯದ, ಇದರ ನಕ್ಷತ್ರ ಹೆಂಗದ, ಇದರ ಮುಖ ಅವ್ವರ ನೋಡ್ಬೇಕೋ ನೋಡಬಾರ್ದು, ಅಪ್ಪರ ನೋಡ್ಬೇಕೋ ನೋಡಬಾರ್ದು ಅನ್ನೋ ಸಮಸ್ಯೆ ಇರ್ತದ ಅದ್ರಾಗ. ಅಂದ್ ಇಂಥ ಮುಹೂರ್ತೊಳಗೆಲ್ಲ ಹುಟ್ಟಿರ್ತಾವ, ಆ ಹುಟ್ಟಿದ ಮಗುವಿನ ಮುಖ ಹಡದ ಅವನೇ ನೋಡಂಗಿಲ್ಲ, ಅಪ್ಪಂತೂ ಯಾವ ನೋಡ್ತಾನ ಆಮೇಲೆ. ಹೀಗೆ ಮುಹೂರ್ತ ಕೆಟ್ಟಿದ್ರ ಆ ಹುಟ್ಟದಂತೂ ಕೆಟ್ಟ ಮುಹೂರ್ತ ಹುಟ್ಟಿರ್ತದ. ಆ ಮುಹೂರ್ತ ಶಾಂತಿ ಮಾಡೋಕ್ಕಿಂತ ಮೊದಲ ಮಗುವಿನ ಮುಖ ನೋಡಿದ್ರ ಆ ಪೀಡ ನೋಡಿದವ್ರಿಗೆ ಬಡ್ಕೊಂತೈತೆ ಅದು. ಅದಕ್ಕಾಗಿ ಹುಟ್ಟಬೇಕಾದ್ರೆ ಒಳ್ಳೆ ಚಲೋ ಮುಹೂರ್ತಾಗ ಹುಟ್ಟಬೇಕು. ಅದು ಯಾರ ಕೈಯಾಗದ? ಈಗ ಸದ್ಯ ಡಾಕ್ಟರ್ ಕೈಯಾಗ ಐತದ, ಹಿಂದಿನ ಕಾಲಕ್ಕೆ ಇದ್ದಿಲ್ಲ. ಅವಾಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ದು, ಈಗೆಲ್ಲ ಸೀಸರಿನ್ ಪದ್ಧತಿ ಬಂದದಲ್ಲ. ಪಂಚಾಂಗ ನೋಡಿ ಈ ಸದ್ಯ ಗಳಿಗೆ ಬಹಳ ಉತ್ತಮದ ಅನುಕೂಲ ಚಾಕು ಹಾಕಿ ಕೊಯ್ದು ಹೊರ ತೆಗೆದು ಬಿಟ್ರಂದ್ರೆ ಒಳ್ಳೆ ಮುಹೂರ್ತ ಮಕ್ಕಳು ಹಡಿಯಾಕು ಬರ್ತದ ಈ ಸದ್ಯಕ್ಕೆ. ಆದ್ರೆ ಹಿಂದಿನ ಕಾಲದಲ್ಲಿ ಈ ವ್ಯವಸ್ಥೆ ಇದ್ದಿಲ್ಲ. ಹೌದು, ಅದೆಲ್ಲ ಟೈಮ್ ಬಂದಾಗ ಒಂದು ಮುಹೂರ್ತ ಇದ್ರೆ ಅದು ಒಂದು ಪುಣ್ಯ ಅನ್ಬೇಕು. ಬರಂತ ಅವ್ರು ಚಾಕು ಹಾಕೋ ಕಾಲಕ್ಕೆ ಮುಹೂರ್ತನ ಇದ್ದಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಹುಟ್ಟುವುದು ಕಾಲಕ್ಕೂ ಕೂಡ ಒಳ್ಳೆ ಮುಹೂರ್ತಲ್ಲಿ ನಾವು ಜನ್ಮ ತಾಳ್ಬೇಕು. ಸಾಯೋ ಕಾಲಕ್ಕೂ ಕೂಡ ಒಳ್ಳೆ ಮುಹೂರ್ತದಲ್ಲೇನೆ ಸಾಯ್ಬೇಕು ಅಂತ ಹೇಳ್ತಾರೆ. ಹುಟ್ಟೋದಂತೂ ನಮ್ಮ ಕೈಯಾಗಿದ್ದಿಲ್ಲ, ಅದು ಡಾಕ್ಟರ್ ಕೈಯಾಗಿತ್ತು. ಆದ್ರೆ ಸಾಯೋದು ಮಾತ್ರ ನಿಮ್ಮ ಕೈಯಾಗೈತ್ ನೋಡ್ರಿ. ಯಾವಾಗ ಬ್ರಹ್ಮ ಮುಹೂರ್ತ ಅಂತಿರ್ತದ, ಚಲೋ ಮುಹೂರ್ತ ಇರ್ತದ, ಅವತ್ತಿನ ದಿವಸ ಕರೆಂಟ್ ಹಿಡಿದರಾಗಲಿ, ಉರ್ಲ್ ಹಾಕೊಂಡರಾಗಲಿ, ಗಾಡಿ ಹಳಿಗೆ ಬಿದ್ದರಾಗಲಿ, ಸ್ವತಃ ಆಕ್ಸಿಡೆಂಟ್ ಮಾಡಿಕೊಂಡರಾಗಲಿ, ಸತ್ ಬಿಟ್ರ ಸದ್ಗತಿ ಆಗತ್ತೇನು ಅಂತ ವಿಚಾರ ಮಾಡಿದ್ರೆ ಮುಹೂರ್ತ ಚೆನ್ನಾಗಿರ್ಬೋದು, ಪರಂತು ಸಾಯುವಂತ ವ್ಯಕ್ತಿಯ ಭಾವ ಚೆನ್ನಾಗಿರದೆ ಇದ್ರೆ ಆ ಮುಹೂರ್ತ ಫಲ ಕೊಡೋದಿಲ್ಲ. ಮಹಾಭಾರತೊಳಗ ಭೀಷ್ಮಾಚಾರ್ಯರು 6 ತಿಂಗಳವರೆಗೆ ಸೆರೆಶಯ್ಯಾದ ಮೇಲೆ ಮಲಗಿದ್ರು ಅಂತ ನಾವು ಕಥೆ ಕೇಳ್ತೇವೆ. ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾದ ಕಾರಣಕ್ಕಾಗಿ ಅವರಿಗೆ ಇಚ್ಛಾ ಮರಣದ ಅನುಗ್ರಹ ಸಿಕ್ಕಿತ್ತು. ನೀನು ಯಾವಾಗ ಸಾಯಬೇಕಂತೆಲ್ಲ ಅವಾಗ ನೀ ಸಾಯ್ಬೋದು ಅನ್ನುವಂಥ ಈಶ್ವರನ ಅನುಗ್ರಹ ಅವರಿಗಾಗಿದ್ರು ಕೂಡ ಅವರು ನಟ್ಟಿರುವಂತ ಬಾಣಗಳ ಮೇಲೆ ರಕ್ತ ಸ್ರವಿಸಿಗುವಂತ 6 ತಿಂಗಳವರೆಗೆ ಹದಿಕಾದ್ರು ಅವರು. ಯಾಕಂದ್ರೆ ಉತ್ತರಾಯಣ ಬೇಕಾಗಿತ್ತು ಅವ್ರಿಗೆ ಸಾಯ್ಲಿಕ್ಕೆ ಅಂತ ಹಿಂಗ್ ಕತೆ ಬರ್ತದೆ. ಉತ್ತರಾಯಣ ಬಂದ ಮೇಲೆ ಅವ್ರು ತಮ್ಮ ಪ್ರಾಣವನ್ನು ಬಿಟ್ರು ಅಂತ. ಉತ್ತರಾಯಣ 2 ಅರ್ಥದಲ್ಲಿ, ಒಂದು ಬಹಿರಂಗದ ಉತ್ತರಾಯಣ ಬೇರೆ, ಅಂತರಂಗದ ಉತ್ತರಾಯಣ ಬೇರೆ.
ಎರಡು ಅಯನಗಳನ್ನ ಪಂಚಾಂಗದಲ್ಲಿ ಹೇಳ್ತಾನೆ, ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ತಿಳ್ಕೊಂಡು. ದಕ್ಷಿಣಾಯಣದಲ್ಲಿ ಸತ್ರ ಸದ್ಗತಿ ಆಗೋದಿಲ್ಲ ಅಂತ ತಿಳ್ಕೊಂಡು ಉತ್ತರಾಯಣದಲ್ಲಿ ಸಾಯ್ಬೇಕಂತ ತಿಳ್ಕೊಂಡು ಶಾಸ್ತ್ರ ಹೇಳಿದಕ್ಕೆ ಅವರು ಉತ್ತರಾಯಣ ಬರುವವರೆಗೆ ಹಾದಿ ಕಾದ್ರು ಅಂತೀವಿ. ಅವರು ಹಾದಿ ಕಾಯ್ದಿರುವಂತ ಉತ್ತರಾಯಣ ಯಾವುದಂದ್ರೆ ಬರೀ ಹೊರಗಿನ ಉತ್ತರಾಯಣ ಅಲ್ಲ, ತನ್ನೊಳಗೆ ರಾಗ ದ್ವೇಷ ಅಂತ ಇದನ್ನು ತುಂಬಿಕೊಂಡಿತ್ತಲ್ಲಿ ಕೌರವರ ಪಾಂಡವರ ಗದ್ದಲದೊಳಗ, ಅದೆಲ್ಲ ತನ್ನ ಭಾವನೆಯನ್ನ ಶುದ್ಧ ಮಾಡಿಕೊಳ್ಳಿಕ್ಕೆ ಅವನಿಗೆ 6 ತಿಂಗಳ ಕಾಲ ಬೇಕಂತ. ತನ್ನ ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಭಗವಂತನ ಚಿಂತನೆ ಹೊರತಾಗಿ ಬೇರೊಂದು ಯಾವುದು ಮನಸ್ಸಿನಲ್ಲಿ ಚಿಂತನೆ ಬಾರದಿರುವಂಥ ಮನಸ್ಸಿನ ಸ್ಥಿತಿಯನ್ನ ತರ್ಕೊಳ್ಬೇಕಾದ್ರೆ 6 ತಿಂಗಳ ಕಾಲ ಅವನಿಗೆ ಬೇಕಾಯ್ತು. ಅದಕ್ಕೆ ಅಂತ್ಯಕಾಲ ಅನ್ನೋದು ಬಹಳ ಜೀವನಕ್ಕೆ ಬಹಳ ಮುಖ್ಯ. ಅದಕ್ಕೆ ಸಾಯಬೇಕಾದ್ರೂ ಒಳ್ಳೆ ಮುಹೂರ್ತಾಗ ಸಾಯ್ಬೇಕು. ಕೆಲವ್ರು ಹೆಂಗ ಸಾಯ್ತಾರಂದ್ರೆ ಅವು ಪಂಚಕ ಅಂತ ನಕ್ಷತ್ರ ಇರ್ತಾವ. ಆ ಪಂಚಕ ನಕ್ಷತ್ರದಾಗ ಯಾರಾದ್ರೂ ಸತ್ರು ಅಂದ್ರೆ ಇವರಂತೂ ಮನೆ ಬಿಟ್ಟು ಹೋಗೇ ಇರ್ತಾರ ಸತ್ತವರು. ಈ ಮನೆಯಾಗಿದ್ದವ್ರನ್ನು 3 ತಿಂಗಳು ಮನೆ ಬಿಡಿಸ್ತಾರ ಅವ್ರು. ಒಟ್ಟ ಮನಿನ ಬಾಗಲ ತೆಗಿಯಂಗಿಲ್ಲ, ಕತ್ತಲ ಕೋಣಿ ಮಾಡಿಡ್ಬೇಕಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಹೋಗೋದಷ್ಟೇ ಅಲ್ಲ, ಎಲ್ಲರನ್ನೂ ಹೊರಗೆ ಹಾಕುವಂತ ಒಂದು ಮುಹೂರ್ತ ಬರ್ತಾವ, ಅಂತ ಮುಹೂರ್ತದಲ್ಲಿ ಸಾಯಬಾರ್ದು. ಅದಕ್ಕೆ ನಮ್ಮ ಜನ್ಮ ಮತ್ತು ಮರಣ ಇವೆರಡು ಬಹಳ ಮುಖ್ಯ. ಜನ್ಮ ಅಂತೂ ಆಗಿ ಹೋಗಿಬಿಟ್ಟದ, ಈಗ ಅದು ನಮ್ಮ ಕೈಯಾಗಿದ್ದೆಲ್ಲ ಯಾವಾಗ ಹುಟ್ಟಿವಿ. ಪರಂತು ಸಾಯುದ ಮಾತ್ರ ನಮ್ಮ ಕೈಯಾಗೈತೆ ಅಂತ ತಿಳ್ಕೊಂಡು ಚಲೋ ಮುಹೂರ್ತ ನೋಡಿ ಜಗದು ಹೇಳ್ಯಾರ ಅಂತ ತಿಳ್ಕೊಂಡು ಮತ್ತೆ ಯಾರ ಉರ್ಲಾಕೊಂಡು ಸತ್ರೆ ಅಂದ್ರೆ ಪೊಲೀಸರು ನಮಗ್ ಬಂದು ತಗೊಂಡು ಹೋಗ್ಬೇಕು. ಒಂದು ಪತ್ರ ಗಿತ್ರ ಬರ್ದಿಟ್ರೆ ಪ್ರವಚನಕ್ಕೆ ಬಂದ್ರೆ ಜಗದುಳು ಅದಕ್ಕಿಂತ ಮುಹೂರ್ತಲ್ಲಿ ನೋಡಿ ಉರ್ಲಾಕೊಂಡು ಅದಕ್ಕೆ ನಾ ಹಾಕೊಂಡಿನಿ ಅಂತಂದ್ರೆ ಆಮೇಲೆ ನಮ್ದೊಂದು ಫಜಿತಿ ಆಗಬಾರದು. ಅದಕ್ಕೆ ಚಲೋ ಮುಹೂರ್ತಲ್ಲಿ ಸಾಯೋದು ಅಂದ್ರೆ ಏನು ಅಂದ್ರೆ ಮನಸ್ಸಿನ ಸ್ಥಿತಿಯನ್ನ ಸರಿಯಾಗಿದ್ದಾಗ ನಾವು ದೇಹವನ್ನು ಬಿಡಬೇಕು ಅಂತ ಹೇಳ್ತಾರೆ. ಹೌದು, ಯಾರಿಗೆ ಇಚ್ಛಾ ಮರಣದ ಅವರು ಆ ಮನಸ್ಸಿನ ಸ್ಥಿತಿಯನ್ನ ಬರುವವರೆಗೆ ಹಾದಿ ಕಾಯ್ದೆ ಪ್ರಾಣ ಬಿಡುವುದು. ನಾವು ಯಾರು ಇಚ್ಛಾ ಮರಣಿ ಅಲ್ಲ. ಹೇಳದೆ ಕೇಳದೆ ಬರುವುದು ಮರಣ, ಕಾಲನ ಪಾಶದ ಕಂಠಾಭರಣ ಅಂತ ಹೇಳ್ತಾರೆ. ಹೇಳಾರ್ದ ಬಂದ್ಬಿಡ್ತ, ಎಲ್ಲಿ ಬರ್ತು ಹೇಳಕ್ ಬರಂಗಿಲ್ಲ. ಹೇಳ್ತಾನೆ ಹೋಗ್ತಾರ, ಕೇಳ್ತಾನೆ ಹೋಗ್ತಾರ, ಉಣ್ಕೊಂತ ಹೋಗ್ತಾರ, ಮಲ್ಕೊಂಡಲ್ಲೇ ಹೋಗಿರ್ತಾರ. ಕೆಲವ್ರು ವ್ಯಾಪಾರ ಮಾಡ್ಕೊಂತ ರೊಕ್ಕ ಎಣಿಸ್ಕೊಂತ ಅಲ್ಲೇ ಹೋಗಿರ್ತಾರ, ಕೆಲವ್ರು ಚಾ ಕುಡ್ಕೊಂತ ಹೋಗಿರ್ತಾರೆ. ಪರಂತು ಹೇಳಾರ್ದ ಬಂದು ಒಮ್ಮೆಲೆ ತಗೊಂಡು ಹೋಗ್ಬಿಡ್ತಾನ ಯಮ. ಹಾಗೆ ಒಂದು ಬ್ಯಾಟಿಯನ್ನು ಹಿಡಿಬೇಕಾದ್ರೆ ಇಲಿ ಹಿಡಿಬೇಕಾದ್ರೆ ಬೆಕ್ಕ ಏನ್ ಮಾಡುತ್ತಂದ್ರೆ ತನ್ನ ಕಾಲು ಶಬ್ದ ಮಾಡ್ಲಾರ್ದಂಗ ಬಹಳ ಸಾವಕಾಶವಾಗಿ ಬರ್ತದದು. ಯಾವುದೇ ಪ್ರಾಣಿ ತನ್ನ ಭಕ್ಷ್ಯವನ್ನ ಬೇಟೆ ಆಡಬೇಕಾದಾಗ ಸಪ್ಪಳ ಮಾಡ್ಕೊಂತ ಬರೋದು, ಸಪ್ಪಳ ಮಾಡಿದ್ರೆ ಓಡೋಗ್ಬಿಡ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಸದ್ದಿಲ್ಲದ ಹಾಗೆ ಕ್ರೂರ ಪ್ರಾಣಿಗಳು ತಮ್ಮ ಬೇಟೆ ಆಡ್ತಾವಲ್ಲ, ಹಾಗೆ ಮೃತ್ಯು ಅನ್ನುವಂಥ ದೇವತೆನೂ ಕೂಡ ಸದ್ದಿಲ್ಲದಂಗೆ ಬಂದು ನಮ್ಮನ್ನ ತಗೊಂಡು ಹೋಗ್ಬಿಡ್ತದ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದೆ, ನಿನಗ ಒಂದು 100 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದೇನೆ, ನಾನು ಕೊನೆ ಗಳಿಗೆಯಲ್ಲಿ ನಿನ್ನ ಪರೀಕ್ಷಾ ತಗೊಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀ ಏನ್ ಮಾಡಬೇಕು ಅಂದ್ರೆ ಇಡೀ ಜೀವನ ಉದ್ದಕ್ಕೂ ಅಭ್ಯಾಸ ಮಾಡಿಕೊಂತ ಇರಬೇಕು ಅಂತ ಹೇಳ್ತಾನೆ. ಏನ್ ಅಭ್ಯಾಸ ಮಾಡಬೇಕು ಅಂದ್ರೆ ಜಪಾಭ್ಯಾಸ. ಜಪ ಪಂಚಾಕ್ಷರಾಭ್ಯಾಸ. ಪಂಚಾಕ್ಷರ ಅಂದ್ರೆ ಪಂಚ ಅಂದ್ರೆ 5, ಅಕ್ಷರ ಅಂದ್ರೆ ಅಕ್ಷರಗಳು. ಆ 5 ಅಕ್ಷರ ಯಾವ ಅಂದ್ರೆ ನ ಮಹ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಇವೇ ಆ 5 ಅಕ್ಷರಗಳು. ಇದಕ್ಕ ಓಂಕಾರವನ್ನು ಕೂಡ ಜೋಡಿಸ್ತಾರೆ. ಓಂಕಾರ ಅಂದ್ರೆ ಎಲ್ಲಾ ಮಂತ್ರಗಳ ಮಸ್ತಕ ಇದ್ದ ಹಾಗೆ, ಶಿರಸ್ಸಿದ್ದ ಹಾಗೆ ಅಂತದ್ದು.
ಹೇಗೆ ನಿಮಗೆಲ್ಲ ಕೈ ಕಾಲು ಹೊಟ್ಟೆ ಎಲ್ಲ ಇತ್ತು, ತಲೆನೇ ಇದ್ದಿಲ್ಲ ಅಂದ್ರೆ ಹೆಂಗ ಅಮಂಗಲವಾಗಿ ಕಾಣುತ್ತ ದೇಹ, ಹಾಗೆ ಪ್ರತಿಯೊಂದು ಮಂತ್ರಕ್ಕೂ ಓಂಕಾರ ಅಂದ್ರೆ ಮಸ್ತಕ ಇದ್ದ ಹಾಗೆ ಅಂತ ಹೇಳ್ತಾರೆ. ಎಲ್ಲಾ ಮಂತ್ರಕ್ಕೂ ಅದನ್ನ ಹಚ್ತಾರಂತ ತಿಳ್ಕೊಂಡು ಅದಕ್ಕೆ ಗುರುಗಳು ನಮ್ಗೆ ಉಪದೇಶ ಮಾಡೋ ಕಾಲಕ್ಕ ಓಂ ನಮಃ ಶಿವಾಯ ಈ ಮಂತ್ರವನ್ನ ಖರೆ ಅಂದ್ರೆ ಕಿವಿಯಾಗ ಗುಪ್ತವಾಗಿ ಹೇಳ್ತಾರೆ. ನಾವ್ಯಾಕೆ ಇಷ್ಟು ಮೈಕ್ನ ಜೋರಾಗಿ ಹೇಳಕತ್ತೀವಂದ್ರೆ ಕೆಲವರು ದೀಕ್ಷೆ ಆಗ್ಯದ, ಕೆಲವರು ದೀಕ್ಷೆ ಆಗಿಲ್ಲ, ಅಗ್ಗದ ಸಗಡ ದೀಕ್ಷಾ ಕೊಟ್ಟು ಬಿಟ್ರಾತಂತ ತಿಳ್ಕೊಂಡು ಹೇಳಿ ನಾವು ಜೋರಾಗಿ ಹೇಳಿಬಿಟ್ರಿ. ಇನ್ನು ಒಬ್ಬೊಬ್ಬರನ್ನ ಕರೆದು ಕಿವಿಯಾಗ ಹೇಳ್ಕೊಂತ ಕುಂತ್ರ 3 ದಿವಸ ಬೇಕಾಗ್ತದ. ಅದಕ್ಕೆ ಸುಮ್ಮ ಪಬ್ಲಿಕ್ನಲ್ಲಿ ಹೇಳಿಬಿಟ್ರಿ ಎಲ್ಲಾರು ಕೇಳ್ಕೊಂತಾರ. ಮಂತ್ರ ಅಂದ್ರೆ ಏನ್ ಅನ್ನೋದ್ರ ಅವ್ನ ಪಕ್ಕ ಗುರುತರ ಆಗ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ. ಅದಕ್ಕೆ ಓಂ ನಮಃ ಶಿವಾಯ ಅನ್ನೋದಲ್ಲ, ಇದಕ್ಕೆ ನಾವು ಷಡಕ್ಷರ ಮಂತ್ರ ಅಂತ ಕರಿ, ಇದಕ್ಕೆ ಪಂಚಾಕ್ಷರ ಮಂತ್ರ ಅಂತ ಕೂಡ ಕರ್ಕೊಂಡ್ ಬರ್ತಿದೆ. ಇದನ್ನ ಏನ್ ಮಾಡಂದ್ರು ಅಂದ್ರೆ ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಜಪಯಜ್ಞ ಅಂದ್ರೇನು? ಮಂತ್ರವನ್ನ ಅಭ್ಯಾಸ ಮಾಡು. ಅಭ್ಯಾಸ ಮಾಡೋದಂದ್ರೆ ಏನು? ಅದನ್ನ ಹೊಳ್ಳ ಮುಳ್ಳ ಮತ್ತ ಅನ್ಕೋಂತ ಇರೋದು, ಯಾವಾಗಲೂ ಕೂಡ ಅದನ್ನ ಆವೃತ್ತಿ ಮಾಡ್ಕೋಂತ ಇರೋದಕ್ಕೆ ಅದಕ್ಕೆ ಅಭ್ಯಾಸ ಅಂತ ಹೇಳ್ತಾರೆ. ಅದು ಎಷ್ಟು ಅಭ್ಯಾಸ ಆಗಬೇಕು ಅಂತ ಕೇಳಿದ್ರೆ, ಮಂತ್ರ ಅನ್ನುವಂಥದ್ದು ನಿಮಗೆ ಎಚ್ಚರ ಇಲ್ಲದಾಗೂ ಕೂಡ ನಿಮ್ಮ ಬಾಯಿಂದ ಮಂತ್ರ ಬರ್ತಾ ಇರ್ಬೇಕು. ಅಷ್ಟು ಅಭ್ಯಾಸ ನಮ್ಮ ನಾಲಿಗಾಗಬೇಕು. ಅದ್ರ ಜೊತೆಗೆ ಮನಸ್ಸನ್ನು ಕೂಡ ಅದ್ರ ಜೊತೆಗೆ ಮಂತ್ರವನ್ನ ಮಂತ್ರಾರ್ಥವನ್ನ ಮನನ ಮಾಡ್ಕೊಂತ ಇರಬೇಕು. ಜಪ ಅಂದ್ರೆ ಸುಮ್ಮನೆ ಮಂತ್ರಾಕ್ಷರಗಳ ಆವೃತ್ತಿ ಮಾಡೋಕ್ ಜಪ ಅನ್ನಂಗಿಲ್ಲ. ಮಂತ್ರದ ಅರ್ಥವನ್ನ ಮನಸ್ಸಿನಲ್ಲಿ ಚಿಂತನ ಮಾಡಿಕೋಂತ ಶಬ್ದವನ್ನ ಆವೃತ್ತಿ ಮಾಡ್ತಾ ಇರ್ಬೇಕು. ಹಾಗಾದ್ರೆ ಓಂ ನಮಃ ಶಿವಾಯ ಅಂದ್ರೆ ಏನ್ ಅರ್ಥ ಏನು? ನಮಃ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ನಮಃ ಅಂದ್ರೆ ಜೀವಾತ್ಮ ಅಂತ ಅರ್ಥ. ಶಿವ ಅಂದ್ರೆ ಪರಮಾತ್ಮ ಅಂತ ಅರ್ಥ. ನಮಃ ಶಿವಾಯ, ನಮಃ ಅಂದ್ರೆ ಜೀವಾತ್ಮ, ಶಿವಾಯ ಅನ್ನುವುದಲ್ಲಿ ಶಿವ ಅನ್ನುವಂತ 2 ಅಕ್ಷರ ಬರುತ್ತೆ, ಅದು ಪರಮಾತ್ಮನ ದ್ಯೋತಕ. ಆಮೇಲೆ ಮುಂದ ಅಯ ಅನ್ನುವಂತ ಏನು ಪ್ರತ್ಯಯ ಬರುತ್ತಲ್ಲ, ಅದು ಜೀವ ಪರಮಾತ್ಮರಿಬ್ರು ಒಂದು ಅನ್ನುವಂತ ಹೇಳುವಂತ ಪ್ರತ್ಯಯ ಅದು. ಅದಕ್ಕೆ ಓಂ ಅಂದ್ರೆ ಏನು ಅಂದ್ರೆ, ಓಂ ಅಂದ್ರೆ ಸರ್ವತ್ರ ವ್ಯಾಪಕವಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮ ಶಿವನನ್ನ ಜೀವಾತ್ಮ ಜಪ ಮಾಡೋ ಕಾಲಕ್ಕೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾನು ಯಾರ ಹೆಸರನ್ನು ಹೇಳಿ ಜಪ ಮಾಡ್ತಾ ಇದ್ದೇನಲ್ಲ ಆ ಪರಮಾತ್ಮನೇ ನನ್ನ ಆತ್ಮರೂಪನಾಗಿದ್ದಾನೆ. ಓಂ ನಮಃ ಶಿವಾಯ ಅನ್ನುವಂಥ ಶಬ್ದವನ್ನ ಬಾಯಲ್ಲಿ ಉಚ್ಚಾರಣೆ ಮಾಡೋದ್ರ ಜೊತೆಗೇನೆ ಮನಸ್ಸಿನಲ್ಲಿ ಅರ್ಥ ಚಿಂತನೆ ಏನಾಗಬೇಕು ಅಂತಂದ್ರೆ, ಓಂಕಾರ ರೂಪನಾಗಿರ್ತಕ್ಕಂಥ ಶಿವನು ನನ್ನ ಆತ್ಮರೂಪನಾಗಿದ್ದಾನೆ ಅಂದ್ರೆ ನಾನು ಪರಮಾತ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತಹ ಮನಸ್ಸಿನಲ್ಲಿ ಅರ್ಥ ಚಿಂತನೆಯನ್ನು ಮಾಡಿಕೊಂತ ನಾವು ಶಬ್ದವನ್ನ ಆವೃತ್ತಿ ಮಾಡಿ ಅದಕ್ಕೆ ಜಪ 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 ಅಂತ ಕರೀತಾರೆ. ಒಂದ್ ವೇಳೆ ನಮ್ಮ ಮನಸ್ಸನ್ನ ಎಲ್ಲೇ ಇಟ್ಟು ನಮ್ಮ ಬಾಯಿಂದ ಶಬ್ದೋಚ್ಚಾರಣೆ ನಾವು ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ ಅದು ಕೇವಲ ಶಬ್ದಗಳ ಆವೃತ್ತಿ ಆಗತ್ತೆ ಹೊರತಾಗಿ ಜಪ ಅಂತ ಅದು ಕರೆಸಿಕೊಳ್ಳಂಗಿಲ್ಲ. ಅದಕ್ಕೆ ಎಷ್ಟು ಹೊತ್ತು ನೀವು ಮನಸ್ಸುಗೊಟ್ಟು ಜಪ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಹೊತ್ತು ನೀವು ಕುತ್ಕೊಂಡು ಮಾಡ್ಬೇಕು ಹೊರತಾಗಿ 1000 ಜಪ ಮಾಡಂದಾರಪ್ಪ ಅಂತ ತಿಳ್ಕೊಂಡು ರುದ್ರಾಕ್ಷಿ ಮಾಲ ತಗೊಂಡು ಇವು ಯಾವಾಗ ಮುಗ್ದವು ಅಂತ ತಿಳ್ಕೊಂಡು ಆ ರುದ್ರಾಕ್ಷಿ ಒಂದೆರಡು ಬಡ್ಕೊಂತ ಹೊಡ್ಕೊಂತ ನೀವೇನಾದ್ರು ಜಪ ಮಾಡಿದ್ರಿ ಅಂದ್ರೆ ಪರಮಾತ್ಮ ಅಂತಾನೆ, ಎಷ್ಟು ಬಿಟ್ಟು ಬ್ಯಾಸರಕ್ಕೆ ಯಾಕಾರ ಮಾಡ್ತೇವ ಅಂತಾನ. ಅದಕ್ಕಾಗಿ ದೇವರ ನಾಮವನ್ನ ತೆಗೆದುಕೊಳ್ಳೋ ಕಾಲಕ್ಕ ನಾಮ ಅಂದ್ರೆ ಒಂದು ಅಮೃತ ಅಂತ ಹೇಳ್ತಾರೆ. ನಾಮಾಮೃತ ಅಂತಾರ ಬಸವಣ್ಣವರು. ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ
ಮನದಲ್ಲಿ ನಿಮ್ಮ ನೆನಹು ತುಂಬಿ. ನೋಡ್ರಿ, ಜಪ ಮಾಡುವಂತ ವಿಧಾನ ಹೇಗೆ ಜಪ ಮಾಡಬೇಕು, ಶಿವನಾಮವನ್ನ ಜಪ ಹೇಗೆ ಮಾಡ್ಬೇಕನ್ನುವಂಥದ್ದನ್ನ ಬಸವಣ್ಣವ್ರು ಕೂಡ ನಿಮಗೆ ತಿಳಿಯುವಂಗೆ ಹೇಳ್ತಾರ. ಅವರು ವಚನದಲ್ಲಿ ನಾಮಾಮೃತ ಅನ್ನುವಂಥ ತುಂಬಿಕೊಂಡಿರ್ಬೇಕು. ನಾಮ ಅನ್ನುವಂಥದ್ದು ಒಂದು ಅಮೃತ. ಅದು ನೀವು ಒಂದು ಸರಿ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದವನ್ನ ಬಾಯಲ್ಲೇ ಉಚ್ಚಾರಣೆ ಮಾಡಿದ್ರೆ ನಿಮ್ಮ ಬಾಯೊಳಗ ಅಮೃತವೇ ಪ್ರಾಪ್ತಿಯಾದಂಗ. ಅದಕ್ಕೆ ಯಾರು ಪರಮಾತ್ಮನ ನಾಮ ಜಪ ಮಾಡ್ತಾರಲ್ಲ ಅವರ ವಾಣಿಗೆ ಅಮೃತವಾಣಿ ಅಂತ ಕರೀತಾರೆ. ಎಲ್ಲರ ವಾಣಿಗೆ ಅಮೃತವಾಣಿ ಅಂತ ಕರೆಯಂಗಿಲ್ಲ. ಯಾರು ತಮ್ಮ ನಾಲಿಗೆಯಿಂದ ಶಿವನನ್ನ ನಿರಂತರವಾಗಿ ಜಪ ಮಾಡ್ತಾ ಇರ್ತಾರಲ್ಲ ಅಂಥವರ ವಾಣಿಗೆ ಅಮೃತವಾಣಿ ಅಮೃತವಾಣಿ ಅಂತ ಕರೀತಾರೆ. ಇನ್ನು ಯಾರ ದೃಷ್ಟಿ ಅಮೃತ ದೃಷ್ಟಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಆ ಇಷ್ಟಲಿಂಗದ ಸ್ವರೂಪವನ್ನೇ ತನ್ನ ಕಣ್ಣಲ್ಲಿ ತುಂಬಿಕೊಂಡು ದೇವರನ್ನ ಜಪ ಮಾಡತಕ್ಕಂಥ ದೃಷ್ಟಿ ನಾವು ಬಂದಾಗ ನಮ್ಮ ದೃಷ್ಟಿ ಕೂಡ ಅಮೃತ ದೃಷ್ಟಿ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಪರಿವಾರನ ತೆಗೆದುಕೊಂಡು ಮಹಾತ್ಮರ ದೃಷ್ಟಿ ಬೀಳಬೇಕನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಗುರುಗಳ ಹತ್ರ, ಸಾಧು ಸಂತರ ಹತ್ರ, ಶರಣರ ಹತ್ರ ನಾವು ಕರ್ಕೊಂಡು ಹೋಗಿರ್ತೀವಿ. ಅವರ ದರ್ಶನಕ್ಕೆ ಹೋಗುವ ಉದ್ದೇಶ ಏನು ಅಂದ್ರೆ, ಅವರ ಶಿವನನ್ನು ನೋಡಿರುವಂತ ದೃಷ್ಟಿ, ಪವಿತ್ರವಾದ ದೃಷ್ಟಿ ನಮ್ಮ ಮೇಲೆ ಬಿದ್ರೂ ಕೂಡ ನಾವು ಪವಿತ್ರ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಅಂತ ಹೇಳ್ತಾರೆ. ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಕಿವಿಯಾಗಿ ಏನ್ ತುಂಬ್ಕೋಬೇಕಂದ್ರೆ ಪರಮಾತ್ಮನ ಕೀರ್ತನೆ. ಈಗ ನೀವು ದಿನಾಲು ಒಂದು ತಾಸಿನವರೆಗೆ ಏನ್ ತುಂಬ್ಕೊಂತೀರಿ ಕಿವಿಯಾಗ ಅಂದ್ರೆ ಪರಮಾತ್ಮನ ಕೀರ್ತನೆಯನ್ನ, ಗುರುಗಳು ಶಿವಾಚರಣತಕ್ಕಂಥ ಪರಮಾತ್ಮನ ವಿಷಯವಾಗಿರ್ತಕ್ಕಂಥ ಸಮ್ಯಕ್ ಕೀರ್ತನೆಯನ್ನು ನೀವೆಲ್ಲ ಕಿವಿಯಲ್ಲಿ ತುಂಬ್ಕೊಂತೀರಿ. ಮತ್ತು ಇಲ್ಲಿ ಬಿಟ್ಟು ಮನೆಗೆ ಹೋದ್ರೆ ಅಲ್ಲೇ ತುಂಬೋ ಬೇರೆನೆ. ಇದೆಲ್ಲ ಖಾಲಿ ಆಗಿಬಿಡುತ್ತೆ. ಅಲ್ಲಿ ಹೋದ್ಕೊಳ್ಳಿ ಅಲ್ಲಿ ತುಂಬ್ಕೊಳ್ಳೋದು ಬೇರೆ ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ನಿಮಗೆ ಕಿವಿಯಾಗಿದ್ದವರೆಲ್ಲ ಖಾಲಿ ಮಾಡಿ ನಾವು ತುಂಬಿಲಿ ಕಳಿಸಿ ಕೊಡ್ತೀವಿ. ಮನೆಗೆ ಹೋದ ಕೂಡಲೇ ಮನೆಯವ್ರು ಇವನ್ನೆಲ್ಲ ತೆಗೆದು ಒಗಿತಾರೆ, ಮತ್ತು ಅವ್ರು ತುಂಬುತ್ತಾರೆ. ಹಿಂಗ ನಾವು ತುಂಬಿದ್ದು ಅವ್ರು ಖಾಲಿ ಮಾಡ್ತಾರೆ, ಅವ್ರು ತುಂಬಿದ್ದು ನಾವು ಖಾಲಿ ಮಾಡ್ತೀವಿ. ಇದು ಖಾಲಿ ಮಾಡೋದು ತುಂಬೋದು, ಖಾಲಿ ಮಾಡೋದು ತುಂಬೋದು ಹಿಂಗ ನಡೆದ ಬಿಟ್ಟದ. 2 ದಿವಸ ನಡೀತದ, ಗುರುತಲ್ಲಿ ನಡೀತಾ ಇರ್ತದೆ. ಪರಂತು ಇಲ್ಲಿ ತುಂಬಿದ್ದನ್ನ ಖಾಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಇಲ್ಲ ಸ್ವಲ್ಪ ಒಳಗೆ ಮನಸ್ಸಿನಾಗ ಅದನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೇಳಿದ್ರೆ ಅವರು, ಮನದಲ್ಲಿ ನಿಮ್ಮ ನೆನಹು ತುಂಬಿ. ಮನಸ್ಸಿನಲ್ಲಿ ಪರಮಾತ್ಮನ ಸ್ವರೂಪದ ಧ್ಯಾನ ಇರಬೇಕು. ಕಿವಿಯಲ್ಲಿ ಅವನ ಕೀರ್ತಿಯನ್ನ ಕೇಳ್ತಾ ಇರಬೇಕು. ವಚನದಿಂದ ಅವನ ನಾಮಾಮೃತವನ್ನು ನಾವು ಸವಿತಾ ಇರಬೇಕು. ಪರಮಾತ್ಮನ ನಾಮವನ್ನ ಜಪ ಮಾಡ್ತಾ ಕುಂತಾಗ ಏನಾದ್ರೂ ಸ್ವಲ್ಪ ಸ್ವಾದ ನಿನಗೇನಾದ್ರು ಹತ್ತಿದನು ಅಂತ ಕೇಳ್ತಾರೆ. ಹತ್ತಿಲ್ಲ ಅಂತ ತಿಳ್ಕೊಂಡು ನಮಗೆ ಸ್ವಾದ ಗೇಡಿ ಅಂತ ಬೈತಾರೆ. ಅಂದ್ರೆ ಬೇರೆ ಬೇರೆ ಸ್ವಾದ ತಗೊಂತೀವಿ, ಪರಮಾತ್ಮನ ನಾಮದ ಸ್ವಾದ ನಮಗೆ ಹತ್ತಿಲ್ಲ ಅಂತ ತಿಳ್ಕೊಂಡು ಸ್ವಾದ ಗೇಡಿ ಅಂತ ಬೈತಾರೆ. ಅದಕ್ಕೆ ಊಟ ಮಾಡೋ ಕಾಲಕ್ಕೆ ಹೇಗೆ ಬಹಳಷ್ಟು ರಸವತ್ತವಾಗಿ ನಾವು ಊಟ ಮಾಡ್ತೀವಿ, ಹಾಗ ದೇವರ ನಾಮ ಜಪವನ್ನ ಮಾಡಬೇಕಾದ್ರೆ ಅಷ್ಟೇ ಪ್ರೀತಿಯಿಂದ ಆದರಿಂದ ದೇವರ ನಾಮವನ್ನು ಜಪ ಮಾಡಬೇಕು. ಈ ಜಪ ಮಾಡೋದ್ರಿಂದ ಏನಾಗತ್ತಂದ್ರೆ, ಈ ಅಭ್ಯಾಸ ನಮಗಾಯ್ತು ಅಂತ ಕೇಳಿದ್ರೆ, ಜಪಾಭ್ಯಾಸ ಆದಾಗ ಯಾವಾಗ ನಮ್ಮದು ಕೊನೆ ಗಳಿಗೆ ಅಂತ ಬರ್ತಲ್ಲ, ಪರಮಾತ್ಮ ಪರೀಕ್ಷೆ ತಗೊಳಕ್ ನಿಂತಿರ್ತಾನ. ಅವಾಗ ಪರಮಾತ್ಮ ಏನ್ ಅಪೇಕ್ಷೆ ಪಡ್ತಾನಂದ್ರೆ, ಬಹಳ ದೊಡ್ಡ CET ಪರೀಕ್ಷೆ ಅಷ್ಟು ಕಠಿಣ ಇರಂಗಿಲ್ಲ ಪರಮಾತ್ಮನ ಪರೀಕ್ಷಾ. ಗುರು ನಿನಗೆ ಕಿವಿಯಾಗ ಮಂತ್ರ ಹೇಳನಲ್ಲ, ಅಥವಾ ನಾವು ಪ್ರಕಟವಾಗಿ ಹೇಳಿರುವಂಥ ಈ ಮಂತ್ರವನ್ನ ನೀನು ಸಾಯೋ ಕಾಲಕ್ಕೆ ಒಮ್ಮೆ ಹೇಳ್ಕೊಂತ ಸತ್ತು ಬಿಟ್ರೆ ಸಾಕು, ನೀನು ಪಾಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನಮಗಷ್ಟು ಆಗಂಗಿಲ್ಲ ಅಂದ್ರೆ ಎಷ್ಟು ದಡ್ಡ ಇರ್ಬೋದು ಅನ್ನೋದು ವಿಚಾರ ಮಾಡ್ರಿ. ಫೇಲ
ಸಾಯು ಕಾಲಕ್ಕೆ ಶಿವನಾಮ ಬಾಯಿಂದ ಬರೋದಿಲ್ಲ ಅಂತ ತಿಳ್ಕೊಂಡು ಏನಾಕಿವ ಅಂದ್ರೆ ಫೇಲ್ ಆಗಿಬಿಡುತ್ತೆ. ಫೇಲ್ ಆದ್ರೆ ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರೆ ಮತ್ತೆ ಕಳಿಸ್ಕೊಡ್ತಾನೆ ಅಭ್ಯಾಸ ಮಾಡಕ್ ಹೋಗು ಅಂತ ತಿಳ್ಕೊಂಡು ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ಅಭ್ಯಾಸ ಮಾಡ್ತೀವಿ, ಮತ್ತೆ ಫೇಲ್ ಹಾಕಿವಿ. ನಾವು ಎಷ್ಟು ಸಲ ಫೇಲ್ ಆಗಿವಿ ಅನ್ನೋದು ಲೆಕ್ಕ ಇಲ್ಲದಷ್ಟು ಸಲ ಫೇಲ್ ಆಗಿವಿ. ಮತ್ತೆ ಈ ಸಲ ಏನ್ ಹಾಕಿರಿ ನೋಡ್ರಿ, ನೀವು ಈ ಸಲ ಪಾಸ್ ಆಗ್ರಿ. ಇಲ್ಲ ಅಂದ್ರೆ ಪರಮಾತ್ಮ ನಮಗೆ ಇವ್ರಿಗೆ ಏನ್ ಮಾಡ್ತಾನೆ ಹೇಳಕ್ ಬರಂಗಿಲ್ಲ, ನೀವು ಸರಿಯಾಗಿ ಕಲ್ಸಂಗ್ ಕಾಣಂಗಿಲ್ಲ, ಅಭ್ಯಾಸ ಸರಿಯಾಗಿ ಮಾಡ್ಸಂಗಿಲ್ಲ ನೀವು ಅಂತ ತಿಳ್ಕೊಂಡ್ ಮತ್ ನಮಗ್ ಶಿಕ್ಷಾ ಕೊಟ್ಟಿಗೆಟ್ಟ. ಅದಕ್ಕೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮ ಬಾಯಲ್ಲಿ ಬರುವಷ್ಟು ನಮ್ಮ ನಾಲಿಗೆ ಅಭ್ಯಾಸ ಆಗಿರ್ಬೇಕು. ಮಹಾರಾಷ್ಟ್ರದಲ್ಲಿ ಒಂದು ಕಥೆ ಪ್ರಸಿದ್ಧದ. ಒಬ್ಬ ಬ್ರಾಹ್ಮಣ ಮನುಷ್ಯ, ರೈತ ಮನುಷ್ಯ ಸಾಯುವಂತ ಸ್ಥಿತಿಯಲ್ಲಿದ್ದ. ಎಲ್ಲಾರು ಕೂಡ ಯಾವುದೋ ಮನುಷ್ಯ ಸಾಯ್ತಾನಂದ್ರೆ ಸುತ್ತುವರೆದು ಕೆಲವು ಜನರು ಕುಂಡಿರ್ತಾರ. ಯಾಕೆ ಕುಂಡಿರ್ತಾರ ಅಂದ್ರೆ ಅವನ ಸಲ ಕುಂಡ್ರಂಗಿಲ್ಲ. ಅವ ಏನಾದ್ರೂ ಎಲ್ಲಿಟ್ಟಾನೋ, ಏನು ಕೊಟ್ಟಾನೋ, ಏನು ಮಾಡ್ತಾನೋ, ಹೋಗೋದಂತ ಹೋಗ್ತಾನ, ನಮ್ಗಟ್ ಕೊಟ್ಟು ಹಾರ ಚಲೋ ಅಂತ ತಿಳ್ಕೊಂಡು ಸೇವಾರ ಮಾಡಕ್ ಅಲ್ಲ, ಗಂಟು ಹೊಡ್ಯಾಕ್ ಮಾತ್ರ ಖರೆ ಅಂತ ತಿಳ್ಕೊಂಡು ಬಹಳ ಜನ ಸುತ್ತಮುತ್ತ ಕುಂತಿರ್ತಾರ. ಹಾಗ ಅವನ ಮಕ್ಕಳು ಹೆಂಡ್ ಎಲ್ಲಾರು ಕುತ್ಕೊಂಡಾಗ ಎಲ್ಲಾರು ಕೂಡ ಮಾತಾಡ್ತಾ ಅದನ್ನ ಹೇಳ್ತಾ ಬಾಯಿ ಬಂದ್ ಆಗ್ಬಿಡ್ತಾವ. ಅವಾಗ ನಮ್ಮಪ್ಪ ಇನ್ನು ಏನ್ ಹೇಳ್ತಿದ್ನು ಅನ್ಕೋಂತ ಇದ್ದಾಗನ ಅವ್ರ ಅಪ್ಪನ ಬಾಯಾಗಿಂದ ಗೋ ಗೋ ಅನ್ನುವಂತ ಒಂದು ಅಕ್ಷರ ಬಂತಂತ. ಗೋ ಅಂದ್ರೆ ಇಂಗ್ಲಿಷ್ ಗೋ ಅಲ್ಲ, ಮರಾಠಿ ಗೋ ಅಂದ್ರೆ ಗ ಮ್ಯಾಲ ಓದ್ತಿರ್ತಕ್ಕಂಥ ಒಂದು ಅಕ್ಷರ ಅದ. ಗೋ ಗೋ ಅಂತ ಬಂತು. ಅವ್ರಂದ್ರೆ ನಮ್ಮಪ್ಪ ಏನೋ ಹೇಳ್ಬೇಕಂತಾನ, ಪರಂತು ಒಂದು ಅಕ್ಷರ ಬರಾಕತ್ತದ, ಮುಂದಿನ ಶಬ್ದ ಬರವಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ಡಾಕ್ಟರ್ ಕಡೆಗೆ ಹೋಗಿ ತಪಾಸ್ ಮಾಡಿದ್ರು. ಡಾಕ್ಟರ್ ಅಂದ್ರು ಒಂದ್ ಸ್ವಲ್ಪ ಹೊತ್ತು ಬರ್ತೇನೆ, ನೀವು ವಿಚಾರ ಮಾಡ್ಕೊಂತೀರಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಸಮಯಕ್ಕೆ ಇನ್ನೂ ಸ್ವಲ್ಪ ಹೊತ್ತಾದ ಕೂಡಲೇ ವಾ ಅನ್ನುವಂತ ಅಕ್ಷರ ಬಂತು ಅವನ ಬಾಯಿಂದ. ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರ್ಲಿಲ್ಲ. ಆನಂತರ ಕೆ ಅಂತ ಮತ್ತೊಂದು ಅಕ್ಷರ ಬಂತಂತ. ಇನ್ನ ಡಾಕ್ಟರ್ ಬರೋಲ್ರು, ನಮ್ಮ ಮನೆಗೆ ಇನ್ನೊಬ್ಬ ಯಾರೋ ಬಹಳ ವಯೋವೃದ್ಧ ಮನುಷ್ಯ ಅದನ್ನ, ಅವನಿಗ್ಯಾರ ಕೇಳಬೇಕಂತ ತಿಳ್ಕೊಂಡು ಹೇಳಿದ್ರೆ ಅವನಿಗೆ ಕೇಳಿದ್ರ ಅವರು, ಬಹುತೇಕ ನಿಮ್ಮಪ್ಪ ಎಲ್ಲಾರ ಪ್ರವಚನ ಕೇಳ್ದಂಗ ಕಾಣ್ತಾನ, ಸಾಯು ಕಾಲಕ್ಕ ದೇವರ ನಾಮ ಸ್ಮರಣೆ ಮಾಡುವಂತ ಹೇಳ್ಯಾರ, ಅದಕ್ಕೆ ಅವ ಗೋ ಅಂದ್ರೆ ಗೋವಿಂದ ಅಂತ ಅನ್ಬೇಕಂತಾನ, ಮುಂದಿನ 2 ಅಕ್ಷರನ ಬರವಲ್ವಾಗ. ಅದಕ್ಕೆ ಗೋವಿಂದ ಅನ್ನಕ್ ಬರವಲ್ದು ಬಿಡು ಅಂತ ತಿಳ್ಕೊಂಡ ಕಡೆಗೆ ವಾ ಅಂತ ತಿಳ್ಕೊಂಡು ವಾಸುದೇವ ಅನ್ಬೇಕಂತಾನ, ಬರೀ ವಾ ಒಂದ ಬರ್ತದ, ಮುಂದಿನ ಬರವಲ್ದು. ಅದು ಬರಂಗಿಲ್ಲ ತಿಳ್ಕೊಂಡು ಕಡೆಗೆ ಕೇಶವ ಅನ್ಬೇಕಂತ ಹೊಕ್ಕನ, ಅದು ಕೇಕ ನಿಲ್ಲಕತ್ತದ, ಮುಂದಿನ ಅಕ್ಷರ ಬರವಲ್ದಾಗ್ಯದ. ಅದಕ್ಕೆ ಏನಾರ ಯಾಕಾಗಲ್ಲಕ್ಕ, ನಿಮ್ಮ ಅಪ್ಪಗೆ ಸದ್ಗತಿ ಸಿಕ್ಕರೆ ಸಾಕಾಗ್ಯದ, ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿ ಅವನ ವಾಣಿ ಸರಿ ಮಾಡ್ರಿ, ಕಡೆಗೆ ಕೇಶವರ ಅನ್ಲಿ, ವಾಸುದೇವರ ಅನ್ಲಿ, ಗೋವಿಂದರ ಅನ್ಲಿ, ಏನಾರ ಅನ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ಹೋಗಿ ಅವನ್ ಡಾಕ್ಟರ್ ಕರ್ಕೊಂಬಂದ. ಒಂದು 20,000 ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ಕೊಡ್ಸಿರಂತ. ಇಂಜೆಕ್ಷನ್ ಕೊಟ್ಟ ಕೂಡಲೇ ಅವಂದು ಬಾಯಿ ಮಾತಾಡಕ್ ಬಂದ ಕೂಡಲೇ ಏನ್ ಮಾತಾಡಿದೆ ಅಂದ್ರೆ ಮರಾಠಿಯಲ್ಲಿ ಐತದು, ಗೋಟ್ಯಾತ್ ವಾಸರು ಕೇರ್ಸೂನಿ ಖಾತಾಹೆ ಅಂತ ಹೇಳ್ದ. ಗೋಟ್ಯಾತ್ ಅಂದ್ರ ದಂದಕ್ಕಿಯೊಳಗ ದನ ಕಟ್ಟುವಂತ ಕೊಟ್ಟಿರ್ತದ, ದಂದಕ್ಕಿ ಅಂತಾರ, ಗೋಟ್ಯ ಅಂತ ಕರೀತಾರ. ಗೋಟ್ಯಾತ್ ವಾಸರು ಅಂದ್ರ ಒಂದು ಆಕಳ ಕರ, ಕೇರ್ಸುನಿ ಅಂದ್ರ ಕಸಬರಿಗೆಯನ್ನ, ಖಾತಾಯ ಅಂದ್ರೆ ತಿನ್ನಾಕತ್ತೈತಿ ಅಂತ ಹೇಳ್ದ. ಅದು ರೈತರ ಮನೆ ಒಂದು ಕಸಬರಿ ಬಿದ್ದದ, ಬಹುತೇಕ ಅದಕ್ಕೆ ಮೇವ್ ಹಾಕಿಲ್ ಕಾಣತದ. ಬರಗಾಲದಾಗ ಸಿಕ್ಕ ಕಸಬರಿಗೆ ತಿನ್ಕೋಂತ ಕುಂತದ. ಆ ಕಸಬರಿಗೆ ತಿನ್ನೋದು ಇವನಿಗೆ ಸಹನ ಆಗೋದು, ತಾನರ ಹೊಂಟನೆಲ್ಲ ಬಿಟ್ಟುಕೊಟ್ಟು
ಅದಕ್ಕೆ ಮಕ್ಕಳು ಹೇಳ್ತಾನೆ, ನೋಡ್ರೋ ದಡ್ರ ಅಲ್ಲೇ ಕರ ಕಸಬರಿಗೆ ತಿನ್ನಾಕತ್ತಂತ ಅನ್ಕೊಂಡ ಕಸಬರಿಗೆ ಅಂದ ಪ್ರಾಣ ಬಿಟ್ಟ ಹೊರತಾಗಿ ಶಿವ ಅಂತ ತಿಳ್ಕೊಂಡು ಪ್ರಾಣ ಬಿಡ್ಲಿಲ್ಲ ಅಂತ ಹೇಳ್ತಾರೆ. ಏನಾದವ? ಫೇಲ್ ಆದಂತ, ನಪಾಸ ಆದವ. ಅದಕ್ಕೆ ಜಪಾಭ್ಯಾಸ ಹೇಗೆ ಮಾಡಿರ್ಬೇಕು ಅಂತ ಕೇಳಿದ್ರೆ, ಅಂತ್ಯ ಕಾಲದಲ್ಲಿ ಪರಮಾತ್ಮನ ನಾಮ ಅನ್ನುವಂಥದ್ದು ನಮಗೆ ಸಹಜವಾಗಿ ಬರಬೇಕು. ಮನಸ್ಸಿನಲ್ಲಿ ಶಿವಧ್ಯಾನ ಕೂಡ ಬರಬೇಕು. ಅದಕ್ಕೆ ಅಭ್ಯಾಸ, ಪಂಚಾಕ್ಷರಾಭ್ಯಾಸ ಅಂತ ಕರೀತಾರೆ. ಶರಣರು ಒಂದು ವಚನದಲ್ಲಿ ಹೇಳಿದ್ದಾರೆ, ಯಾರು ತಮ್ಮ ಕೊನೆಯ ಗಳಿಗೆಯಲ್ಲಿ ಶಿವಧ್ಯಾನ ಶಿವನಾಮ ಜಪವನ್ನ ಮಾಡಂಗಿಲ್ಲಲ್ಲ, ಅವ್ರ ಗತಿ ಏನಾಗುತ್ತ ಅಂತ ಕೇಳಿ ಹೇಳ್ತಾರೆ ಅವರು. ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ಶಗನಿಗೆ 1000 ಹುಳವಿದ್ದಂತೆ ಅಂತ ಹೇಳ್ತಾರ. ಅಂದ್ರೆ ಸಾಯು ಕಾಲಕ್ಕೆ ಶಿವ ಶಿವ ಅನ್ಲಾರ್ದ ಹಂಗ ಸತ್ರು ಅಂದ್ರೆ, ದೇವರ ನಾಮಸ್ಮರಣೆ ಮಾಡ್ಲಾರ್ದ ಹಾಗೆ ಸತ್ರು ಅಂದ್ರೆ ಅವನೇನಾಕ್ತಾರ ಅಂದ್ರೆ ಶಗಣಿಯೊಳಗೇನ ಹುಳ ಆಗ್ತಾರ ಅಂತ ಹೇಳ್ತಾರೆ. ಇಷ್ಟು ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಬಂದೂ ಕೂಡ ದೇವರ ನಾಮಸ್ಮರಣೆ ಮಾಡ್ಲಾರ್ದ ಅಂಥ ಹೀನವಾದ ಯೋನಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ನಮಗೆಲ್ಲ ಎಚ್ಚರಿಸ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ಕಡೆ ಹೇಳ್ತಾರೆ ಅವರು, ವೇಳೆ ಗುಣವನು ಕೋಳಿ ಬಲ್ಲದು, ಗೋತ್ರ ಗುಣವನು ಕಾಗೆ ಬಲ್ಲದು, ಮಧುರ ಗುಣವನು ಇರುವೆ ಬಲ್ಲದು. ನರಜನ್ಮದಲ್ಲಿ ಬಂದು ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾನೆ. ನಿಮಗ ಟೈಮ್ ನೋಡ್ಬೇಕಾದ್ರ ಗಡಿಯಾರ ಬೇಕಾಗ್ತದ. ಆ ಗಡಿಯಾರ ಎದ್ದು ಟೈಮ್ ನೋಡಂಗಿಲ್ಲ ನೀವು. ಅದು ಸುಮ್ಮನೆ ಕಡಿಯಾಗಿ ಚಂದ ಕಟ್ಕೊಂಡಿರ್ತದ, ಟೈಮ್ ತಪ್ಪಿ ಎಲ್ಲ ಕೆಲಸ ಮಾಡ್ಕೋಂತ ಹೋಗ್ತಿರ್ತಾನೆ. ಅಂದ್ರೆ ವೇಳೆ ಯಾವಾಗ ಎಷ್ಟಾಗ್ಯದ ಅನ್ನುವಂಥದ್ದು ಕೋಳಿ ಗುರುತಾದಷ್ಟು ನಿಮಗ್ ಗುರುತಾಗದಲ್ಲ. ಅದಕ್ಕೆ ಕೋಳಿ ಕೂಗಾಕ ಹತ್ತಿಕೊಳ್ಳಿ, ಏಳು ಕೋಳಿ ಕೂಗಾಕ ಹತ್ತಿರ ಬೆಳಕದ ಹೇಳ್ರಿ ಅಂತ ತಿಳ್ಕೊಂಡು ಆ ಕೋಳಿ ಕೂಗೋದು ಕೇಳಿ ನೀವು ಹೇಳ್ತಿರ ಹೊರತಾಗಿ ನೀವು ಎದ್ದು ಒಮ್ಮೆ ಕೋಳಿ ಎಬ್ಸಿಲ್ಲ. ಆ ಕೋಳಿ ನಿಮಗೆ ಎಬ್ಸ್ಬೇಕು. ನೀವು ಹೇಳ್ಬೇಕಾದ್ರೆ ಒಂದು ಅಲಾರಾಮ್ ಬೇಕು, ಟೈಮ್ ಪೀಸ್ ಬೇಕು ನಿಮಗೆ. ಅದಕ್ಕೆ ಹಿಂದಿನ ಕಾಲದ್ದು ಅಲಾರಾಮ್ ಗಡಿಯಾರ ಅಂದ್ರೆ ಈ ಕೋಳಿ ಹುಂಜಗಳೇ ಅಲಾರಾಮ್ ಗಡಿಯಾರ. ಅವು ಕೂದಕೂಲೆ ಹಳ್ಳಿ ಮಂದೆಲ್ಲ. ಅದಕ್ಕೆ ವೇಳೆಯ ಗುಣ ಕೋಳಿ ಗುರುತಾದಷ್ಟು ಮನುಷ್ಯನಿಗೆ ಗುರುತಾಗೋದಿಲ್ಲ. ಇನ್ನು ಗೋತ್ರದ ಗುಣ ಯಾರಿಗೆ ಗುರುತಂದ್ರೆ ಕಾಗೆಗೆ ಗುರುತು ಅಂತ ಹೇಳ್ತಾರ ಅವರು. ಗೋತ್ರ ಅಂದ್ರೇನು? ತನ್ನ ಕುಲ ಜಾತಿ ತನ್ನ ಬಂಧು ಬಳಗ ಇದರ ಬಗ್ಗೆ ಕಾಗಿ ಅಷ್ಟು ತಿಳ್ಕೊಂಡದ, ಮನುಷ್ಯ ಅಷ್ಟು ತಿಳ್ಕೊಂಡಿಲ್ಲ ಅಂತಾರ. ಅದಕ್ಕೆ ಚಾಣಕ್ಯ ಒಂದು ನೀತಿ ಶಾಸ್ತ್ರದಲ್ಲಿ ಬರೀತಾ ಇದ್ದಾನೆ, ಕಾಗಿಯಿಂದಲೂ ಕೂಡ ಒಂದು ಸದ್ಗುಣವನ್ನ ಮನುಷ್ಯ ಕಲಿಬೇಕು ಅಂತ ಹೇಳ್ತಾನೆ. ಏನು ಕಲಿಬೇಕು ಕಾಗಿಯಿಂದ ಅಂದ್ರೆ ಸಂವಿಭಾಗಂಚ ಬಂಧುಷು, ತನ್ನ ಬಂಧು ಬಾಂಧವರಲ್ಲಿ ಅಣ್ಣ ತಮ್ಮಂದರಲ್ಲಿ ಸಮಾನವಾಗಿ ಹಂಚಿಕೊಳ್ಳುವಂತ ಒಂದು ಸದ್ಗುಣವನ್ನ ಮನುಷ್ಯ ಯಾರಿಂದ ಕಲಿಬೇಕಂದ್ರೆ ಕಾಗಿಯಿಂದ ಕಲಿಬೇಕು ಅಂತ ಹೇಳ್ತಾರ. ಅದಕ್ಕೆ ಶರಣರು ಗೋತ್ರ ಗುಣವನ್ನು ಕಾಗೆ ಬಲ್ಲುದು. ಇವತ್ತು ನಮ್ಮಲ್ಲಿ ಇಷ್ಟೆಲ್ಲ ಕೋರ್ಟುಗಳಾಗಲಿಕ್ಕೆ, ನಮ್ಮಲ್ಲೆಲ್ಲ ಇಷ್ಟು ಜನರು ವಕೀಲರಾಗ್ಲಿಕ್ಕೆ ಏನು ಕಾರಣ ಅಂದ್ರೆ ನಾವು ಸರಿಯಾಗಿ ವಿಭಾಗಣೆ ಮಾಡ್ಕೊಳ್ಳಂಗಿಲ್ಲ. ನಾವು ವಿಭಾಗಣೆ ಮಾಡ್ಕೊಳಕ್ ನಮ್ಮೊಳಗೆ ಮಾಡ್ಕೊಳಂಗಿಲ್ಲ. ಮತ್ತ ವಕೀಲ ಥ್ರೂ ಕೋರ್ಟ್ನಾಗ ಹೋಗ್ಯಾನ ಮಾಡ್ಕೊಂಡ್ ಬರ್ಬೇಕು ಅಂತ ಹೋಗ್ತೀವಿ. ಅಂದ್ರೆ ಸಂವಿಭಾಗಂಚ ಬಂಧುಷು, ಅಣ್ಣ ತಮ್ಮಂದಿರಲ್ಲಿ ತನ್ನ ಪರಿವಾರದವರಲ್ಲಿ ತನ್ನಗಿರುವಂತ ಸಂಪತ್ತನ್ನ ಯಾರಿಗೆ ಎಷ್ಟು ಹೇಗೆ ಹಂಚಿಕೊಡ್ಬೇಕು ಅನ್ನುವಂತ ಏನು ಗುಣ ಅದಲ್ಲ, ಆ ಗುಣ ಸಹಜವಾಗಿ ಮನುಷ್ಯನಲ್ಲಿಲ್ಲ. ಮನುಷ್ಯನಂತಂದ್ರೆ ಅದು ನನಗ ಬೇಕು ಇದು ನನಗ ಬೇಕಂತ ತಿಳ್ಕೊಂಡು
ಸ್ವಾರ್ಥಿ ಆಗ್ತಾ ಇರೋದ್ರಿಂದ ಈ ಜಗಳ, ಕೊಲೆ ಇವೆಲ್ಲವೂ ಕೂಡ ಪ್ರಕರಣಗಳು ಬೆಳೀತವೆ. ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ವಕೀಲರು ಬೇಕಾಗ್ತಾರೆ. ನಾವಿವತ್ತೊಬ್ರು ವಕೀಲರ ಮನೆ ಪಾದ ಪೂಜೆಗೆ ಹೋಗಿದ್ವಿ. ಸುಮ್ಮನೆ ಕೇಳಿದ್ವಿ, ಗದಿಗನಾಗ ಎಷ್ಟು ಜನರು ವಕೀಲರು ಅದಾರ್ರಿ ಅಂತ ತಿಳ್ಕೊಂಡು. ಅವ್ರು ಬಹುತೇಕ 500 ಮಂದಿ 300 ಮಂದಿ ಅಂತ ಹೇಳಿದ್ರು. ಮತ್ತ 500 ಮಂದಿಗೆ ದೇವರು ಸಲುವು ಬೇಕಾದ್ರೆ ಮತ್ತೆ ನೀವು ಜಗಳ ಮಾಡ್ಕೊಂತಿದ್ರನ ಮತ್ತೆ ಅವ್ರು ಹೊಡೆ ತುಂಬತದ. ನೀವು ಜಗಳನ ಮಾಡ್ಲಿಕ್ಕೆ ಮತ್ತೆ 500 ಮಂದಿ ಹೆಂಗ್ ಬದುಕ್ಬೇಕು? ಅದಕ್ಕೆ ಶರಣ್ ಹೇಳ್ತಾರ, ಚಾಣಕ್ಯ ಹೇಳ್ತಾನೆ, ಜಗತ್ತಿನಲ್ಲಿ ಜಗಳ ಯಾಕೆ ಬರ್ತಾವ ಅಂದ್ರೆ ಹಂಚಿಕೊಳ್ಳಾಕ ಸರಿಯಾಗಿ ಬರ್ಲಾರ್ದಕ್ಕನ ಜಗಳ. ತಂದೆ ತಾಯಿಗಳು ಮಕ್ಕಳಿಗೆ ಹಂಚಿಕೊಡೋ ಕಾಲಕ್ಕೆ ಸರಿಯಾಗಿ ಹಂಚಿಕೊಡದೇ ಇದ್ದಾಗ ಎಷ್ಟೋ ಜನ ಮಕ್ಕಳು ತಂದೆನ ಕೊಂದವ್ರದಾರ, ತಾಯಿನ ಕೊಂದವ್ರದಾರ. ಏನು ಒಂದಿಟ್ಟು ಅಣ್ಣಗೆ ಹೆಚ್ಚೋಯ್ತು ತಮ್ಮಿಗೆ ಹೆಚ್ಚೋಯ್ತು ಅಂತಕ್ಕಂಥ ಸೌಜನ್ಯ ಇರಂಗಿಲ್ಲ. ಜನ್ಮ ಕೊಟ್ಟು ಬೆಳೆಸಿ ದೊಡ್ಡವರನ್ನ ಮಾಡಿರ್ತಕ್ಕಂಥ ತಂದೆಯನ್ನು ಕೊಂದಂತ ಮಕ್ಕಳು ಎಷ್ಟು ಜನರು, ತಾಯಿಯನ್ನು ಕೊಂದಂಥವ್ರು ಎಷ್ಟು ಜನರು, ಅಥವಾ ಅಣ್ಣನ ಕೊಂದವ್ರು ಎಷ್ಟು ಜನರು, ತಮ್ಮನ ಕೊಂದವ್ರು ಎಷ್ಟು ಜನರು, ಅಕ್ಕ ತಂಗಿಯರನ್ನು ಕೊಂದವ್ರು ಎಷ್ಟು ಜನರು. ಎದಕ್ಕಾಗಿ ಅಂದ್ರೆ ಹಂಚಿಕೊಳ್ಳುವುದಕ್ಕಾಗಿ ಅಂತ ಹೇಳ್ತಾರೆ. ಇನ್ನೊಬ್ಬ ನೀತಿಕಾರ ಹೇಳ್ತಾನೆ, ಯಾವಾಗ ಭೂಮಿಗಳನ್ನ ಮನುಷ್ಯ ಹಂಚಿಕೊಂಡು ಆ ಬಾಂದ್ ಅಂತಾರೆ, ಏನಂತಾರೆ ಬದು, ಬಾಂದು ಅಥವಾ ಬದು ಹಾಕ್ತಿರಲ್ಲ, ಇದು ನಂದು ಅದು ನಿಂದ ಅಂತ ತಿಳ್ಕೊಂಡು ಭೂಮ್ಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣಂ ಅಂತ ಹೇಳ್ತಾರೆ. ಇಬ್ರು ಅಣ್ಣ ತಮ್ಮ ಭೂಮಿ ಹಂಚಿಕೊಳ್ಳೋ ಕಾಲಕ್ಕೆ ಇದು ನಂದು ಇದು ನಿಂದ ಅಂತ ತಿಳ್ಕೊಂಡು ನಡುವೆ ಒಡ್ಡು ಹಾಕಿ, ನೀ ಈ ಕಡೆ ಕಾಲಿಟ್ಟಿ ಅಂದ್ರೆ ನಿನ್ನ ಕಾಲ ಕಡಿತೇನೆ ಅಂತ ಹೇಳ್ತಾನ. ಅವ ಅಂತಾನ, ನೀನಲ್ಲ ನೀನು ದನ ಕರ ಕಾಲಿಟ್ರು ಅದ್ರದ್ದು ಕಾಲು ಕಡಿತೇನೆ ಅಂತ ಇವ ಹೇಳ್ತಾನ. ಅದಕ್ಕ ಭೂಮಿಯನ್ನು ಒಡ್ಡಿರ್ತಾವಲ್ಲ ಬಹಳ ಗರಂ ಇರ್ತಾವಂತಾವ. ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರೆ ಈ ಕಡೆ ಆ ಕಡೆ ಹೋದ್ರೆ ಪ್ರಾಣ ಹೋಗಿಬಿಡ್ತಾವ. ಅದು ಹೀಗೆ ಜಗಳಾಡಿ ಹಂಚಿಕೊಳ್ಳುವಂಥವರನ್ನು ನೋಡಿ ಭೂಮಿ ನಗ್ತಾವಂತ. ಆ ಹಂಚಿರುವಂತ ಭೂಮಿ ನಗ್ತಂತ, ಭೂಮಿಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣಂ, ಇದು ನಂದು ಅದು ನಿಂದಂತ ತಿಳ್ಕೊಂಡು ಹಂಚಿಕೊಂಡು ಜಗಳ ಮಾಡುವಂಥವ್ರನ್ನ ನೋಡಿ ಭೂಮಿ ನಗ್ತದಂತ. ನಿಮ್ಮಂಥವ್ರು ಹಂಚಿಕೊಂಡವ್ರು ನಾನು ಹೊಟ್ಟ್ಯಾಗ ಹೋಗ್ಬಿಟ್ಟಾರ, ನೀನು ಹಂಚ್ಕೊಂಡು ನೀನು ನಾನು ಹೊಟ್ಟ್ಯಾಗ ಹೋಗಿದ್ದಿ, ಮತ್ತೆ ಹಂಚ್ಕೊಳ್ಳೋರು ಮತ್ತೆ ಬೇರೆ ಬರ್ತಾರ ಅಂತ ತಿಳ್ಕೊಂಡು ಹಂಚ್ಕೊಳ್ಳೋರು ನೋಡು ಭೂಮಿ ನಗ್ತಾವಂತ. ಅದಕ್ಕೆ ಕಾಗಿಯಲ್ಲಿರುವಂತ ಒಳ್ಳೆ ಗುಣ ಏನಪ್ಪಾ ಅಂದ್ರೆ ಸಂವ್ಯಭಾಗಂಚ ಬಂಧುಷು, ಬಂಧು ಬಾಂಧವರಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯಂದಿರಲ್ಲಿ, ತಾಯಿ ತಂದೆಗಳಿಗೆ ತನಗಿರುವಂತ ಸಂಪತ್ತನ್ನ ಯಾರೇ ಎಷ್ಟು ಕೊಡಬೇಕಂತ ಸರಿಯಾಗಿ ಹಂಚಿಕೊಡುವಂತ ಗುಣ ಮನುಷ್ಯನಲ್ಲಿಲ್ಲ ಅಂತ. ಅದು ಕಾಗಿಯಲ್ಲಿದೆ ಅಂತ ಹೇಳ್ತಾನೆ. ಗೋತ್ರ ಗುಣವನು ಕಾಗೆ ಬಲ್ಲುದು. ಅದಕ್ಕೆ ಕಾಗಿಯಿಂದನೂ ಕೂಡ ಗುಣ ಕಲಿಬೇಕು. ಕಾಗೆ ಬಹಳ ಕೆಟ್ಟ ಅಂತೇನೋ, ಏನೋ ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿ ನಿಮ್ ಮನ್ಯಾಗ ಕಾಗಿ ಹೊಕ್ತಿವ್ ಅಂದ್ರೆ ಅದು ಮುಗಿತ ಅಂತ ತಿಳ್ಕೊಬೇಕು ಆಯುಷ್ಯ. ಅದು ಹೊಕ್ಕು ಹೊರಗೆ ಹೋತಂದ್ರೆ ನಿಮ್ಮ ಮನೆಗೆ ಶನಿ ಪೀಡ ಬರುತ್ತ ಅಂತ ಹೇಳ್ತಾರೆ ಯಾರಾದ್ರು. ಅದು ನಿಮ್ಮ ಮನೆಗೆ ಬರಂಗಿಲ್ಲ, ಅದು ಗುರ್ತದ. ಇವ್ರು ನನಗೆ ಒಳಗೆ ಹೋದ್ರೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಗುರ್ತದ ನಿಮ್ಮ ಮನೆಗೆ ಬರೋದಿಲ್ಲ. ಅದು ಏನೋ ಕ್ವಚಿತ್ ಬಂತು ಅಂದ್ರೆ ಅದರ ಸಮಾಧಿ ಆಯ್ತಂತ ತಿಳ್ಕೊಂಡ್ಬಿಡೋದು ನೀವು. ಆದ್ರೆ ಅತ್ಯಂತ ಶ್ರೇಷ್ಠ ಸದ್ಗುಣಿನೂ ಕೂಡ ಕಾಗಿದೆ ಅನ್ನುವಂಥ ಮಾತನ್ನ ಚಾಣಕ್ಯ ಹೇಳ್ತಾನೆ. ಶರಣರು ಕೂಡ ಅದೇ ಮಾತು ಹೇಳ್ತಾರೆ. ಅವರು ಗೋತ್ರ ಗುಣವನು ಕಾಗೆ ಬಲ್ಲುದು, ಮಧುರ ಗುಣವನು ಇರುವೆ ಬಲ್ಲದು ಅಂತ ಹೇಳ್ತಾರೆ. ಒಂದು ಯಾವ್ದಾದ್ರು ಗಿಡದೊಳಗ ಹಣ್ಣು ಪಕ್ವವಾಗಿತ್ತಂದ್ರ ಬರೋಬರಿ ಇರುವೆ ಸಾಲ್ ಹತ್ತಿ ಹೋಗಿ ಬೊಡ್ಡಿ ಹತ್ತಿ ಟೊಂಗ್ಯಾಗ ಹೋಗಿ ಬರೋಬರಿ ಹಣ್ಣಿಗೆನ ಹತ್ತಿರ್ತಾವ. ನಿಮಗೇನಾದ್ರೂ ಹಣ್ಣಿನ ತೋಟದ ಬಿಟ್ರ ಅಂದ್ರ ಹರಿಯೋದು ಕಡಿಯೋದು ಒಗೆಯೋದು, ಹರಿಯೋದು ಕಡಿಯೋದು ಒಗೆಯೋದೆ, ಇದು ಸಿಹಿ ಇಲ್ಲ ಅಂತ ತಿಳ್ಕೊಂಡು.
ಅಂದ್ರೆ ಎಲ್ಲಿವರೆಗೆ ನಿಮ್ಮ ನಾಲಿಗೆ ಆ ಫಲ ಹತ್ತಂಗಿಲ್ಲ ಅಲ್ಲಿವರೆಗೆ ಅದರ ಮಾಧುರ್ಯ ನಿಮಗೆ ತಿಳಿಯಂಗಿಲ್ಲ. ಆದರೆ ಇರುವೆಗಳು ಕೇವಲ ವಾಸನೆಯನ್ನು, ಎಷ್ಟೋ ದೂರ ಇರುವಂಥ ವಾಸನೆ ನೋಡಿಕೊಂಡೇ ಅಲ್ಲಿ ಮಧುರ ಪದಾರ್ಥಗಳಿಗೆ ಇರಿವಿ ಹೋಗ್ತಾವಂತ. ನಿಮ್ಮ ಮನೆಯೊಳಗೆ ಎಲ್ಲಾರ ಸಕ್ಕರೆ ಡಬ್ಬಿ ಇಟ್ಟಿದ್ರಿ ಅಂದ್ರೆ ಬರೋಬ್ಬರಿ ಹತ್ತಿರ್ತಾವ. ನಿಮಗೊಮ್ಮೊಮ್ಮೆ ಸಕ್ಕರೆ ಬೆಲ್ಲ ಸಿಗಂಗಿಲ್ಲ, ಇರಿವಿ ಹೋಗೋದು ಇಲ್ಲಿ ಸಕ್ಕರೆ ಇದ್ದಂಗೆ ಕಾಣತ್ತ ಅಂತ ತಿಳ್ಕೊಂಡು ಆ ಇರಿವಿ ನೋಡಿ ಸಕ್ಕರೆ ತಗೊಳ್ಳೋರು ನೀವು. ಅದಕ್ಕೆ ಮಧುರ ಗುಣವನ್ನು ಇರುವೆ ಬಲ್ಲದು ಅಂತ ಹೇಳ್ತಾರೆ. ಅದು ಯಾವತ್ತು ಮಧುರನ ತಿಂತದ, ಒಮ್ಮೆ ಮಧುಮೇಹ ಅದಕ್ಕಾಗಂಗಿಲ್ಲ. ಆ ಇರುವಿಗೆಲ್ಲರ ಮಧುಮೇಹ ಆಗಿ ಅದನ್ನ ಇಂಜೆಕ್ಷನ್ ಮಾಡ್ಕೊಂಡದನ, ಅದು ಬರೀ ಸಕ್ಕರೆ ಬೆಲ್ಲನ ತಿಂತದ ಅದು. ಆದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ತಿಂದ್ರೆ ನಿಮ್ಮ ಮೈ ತುಂಬ ಸಕ್ಕರೆ ಆಗಿಬಿಡ್ತದ. ಡಾಕ್ಟರ್ ಹೇಳ್ತಾರೆ ಇನ್ಮೇಲೆ ಸಕ್ಕರೆ ತಿನ್ನಂಗಿಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಮಧುರ ಅಂದ್ರೇನು, ಮಧುರವನ್ನು ಯಾವ ರೀತಿ ಸೇವಿಸಬೇಕು ಅನ್ನುವಂಥ ಗುಣ ಇರುವಿಗೆ ಗುರ್ತಿದ್ದಷ್ಟು ಮನುಷ್ಯನಿಗೆ ಗುರ್ತಿಲ್ಲ ಅಂತಾರೆ. ಹಂಗಾರೆ ವೇಳೆ ತಿಳಿಯಂಗಿಲ್ಲ ನಿಮಗ, ಗೋತ್ರಗಳನ್ನ ಗುರುತಿಡುವಂತ ಶಕ್ತಿ ನಿಮಗಿಲ್ಲ, ಮಧುರವನ್ನು ಅರಿಯುವಂಥ ಒಂದು ಗುಣ ನಿಮ್ಮಲ್ಲಿಲ್ಲ. ಅಂದ್ರೆ ನೀವು ಶ್ರೇಷ್ಠ ಯಾವಾಗ ಅಂತ ಕೇಳಿದ್ರೆ ಆ ಕೋಳಿ, ಕಾಗೆ, ಇರುವೆಗಳಿಗೆ ಮಾಡಲಿಕ್ಕೆ ಬಾರದಿರುವಂತ ಶಿವನಾಮ ಜಪವನ್ನು ನೀವು ಮಾಡಿದ್ರೆ ನೀವು ಅದಕ್ಕಿಂತಲೂ ಶ್ರೇಷ್ಠ ಅಂತ ಕರೆಸಿಕೊಳ್ತೀರಿ. ಆದ್ರೆ ಮನುಷ್ಯ ಜನ್ಮದಲ್ಲಿ ಬಂದನು ಕೂಡ ಶಿವಧ್ಯಾನ ಶಿವಚಿಂತನೆಯನ್ನು ನೀವು ಮಾಡದೆ ಹೋದ್ರೆ ಆ ಕಾಗೆ, ಕೋಳಿ, ಇರುವೆಗಳಿಗಿಂತಲೂ ಕನಿಷ್ಠ ಅನ್ನುವಂಥ ಮಾತನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ಕೇಳಿದ್ರೆ, ನೀವು ಪ್ರತಿಯೊಬ್ಬರು ಕೂಡ ತಪ್ಪಲಾರದೆ ಶಿವನಾಮ ಜಪವನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋದನ್ನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಅದಕ್ಕಾಗಿ ಉತ್ತರ ಭಾರತದೊಳಗೆ ತುಳಸಿದಾಸ ಅಂತ ಒಬ್ಬ ಆಗಿ ಹೋಗಿದ್ದಾನೆ. ತುಳಸಿದಾಸ ಬಹಳ ವಿಚಿತ್ರ, ಜನ್ಮ ಜನ್ಮಾಂತರ ಬಹಳ ದೊಡ್ಡ ಪುಣ್ಯ ಸಂಪಾದನೆ ಇರಬೇಕ. ಒಂದು ಸಾಮಾನ್ಯವಾಗಿ ಹುಟ್ಟಿರುವಂತ ಯಾವ ಮಕ್ಕಳು ಕೂಡ ದೇವರ ನಾಮವನ್ನು ಹೇಳ್ಕೊಂತ ಹುಟ್ಟಂಗಿಲ್ಲ, ಹತ್ಕೊಂತ ಹುಡ್ತವೆ ಎಲ್ಲ ಮಕ್ಕಳು. ಆದ್ರೆ ತುಳಸಿದಾಸ ಯಾವಾಗ ಹುಟ್ಟಿ ಮೊಟ್ಟ ಮೊದಲ ಬಾಯಿ ತೆಗದ್ನಲ್ಲ, ಅತಿಲ್ ಅಂತ ರಾಮ್ ಅಂತ ತಿಳ್ಕೊಂಡು ಬಾಯಿ ತೆಗದ್ನಂತವ. ಅದಕ್ಕೆ ಅವನಿಗೆ ಹೆಸರೇ ಇಟ್ಟಿಲ್ಲ ಯಾರು. ಏನ್ ಹೆಸರಿಟ್ಟಂದ್ರೆ ರಾಮ್ ಬೋಲಾ ಅಂತ ಹೆಸರಿಟ್ರ ಅವನಿಗೆ. ತುಳಸಿದಾಸನ ಮೊದಲನೇ ಹೆಸರು ಏನಂದ್ರೆ ರಾಮ್ ಬೋಲಾ. ರಾಮ್ ಬೋಲಾ ಅಂದ್ರೆ ಏನು ಅಂದ್ರೆ ಹುಟ್ಟಿದ ಕೂಡಲೇ ಮೊಟ್ಟ ಮೊದಲ ರಾಮ್ ಅನ್ನುವಂತ ಶಬ್ದವನ್ನ ಈ ವಾಣಿಂದ ಹೇಳಿದ ಅಂತ ತಿಳ್ಕೊಂಡು ಅವನಿಗೆ ರಾಮ್ ಬೋಲಾ, ರಾಮ್ ಬೋಲಾ, ರಾಮ್ ಬೋಲಾ ಅಂತಾನ ಕರೀತಾ ಇದ್ರು ಅವನಿಗೆ. ಹಾಗೆ ಎಲ್ಲೋ ವಿಲಕ್ಷಣವಾಗಿರುವಂತಹ ಜೀವಿಗಳು ಹುಟ್ಟುತ್ತಲೇನೆ ಪರಮಾತ್ಮನ ಜಪ ಮಾಡ್ಕೊಂತ ಹುಟ್ಟುತ್ತವೆ. ಹುಟ್ಟು ಕಾಲಕ್ಕೆ ನಾವು ಜಪ ಮಾಡ್ಲಿಕ್ಕೆ ಕಷ್ಟ, ಹೊತ್ತು ಸಾಯು ಕಾಲಕ್ಕಾರಾದ್ರೆ ಜಪ ಮಾಡ್ಕೊಂತ ಸಾಯೋಣ. ಈಗಂತ ಹುಟ್ಟೇ ಬಿಟ್ಟು ಏನ್ ಅನ್ಕೊಂತ ಹುಟ್ಟಿವ ಗುರುತಿಲ್ಲ, ಏನ್ ಅಂದೆಲ್ಲ ಹತ್ತುವಂತ ಹುಟ್ಟಿವ್, ಮತ್ತೇನೆಲ್ಲರೂ ಹಂಗ ಹತ್ಗುವಂತ ಹುಟ್ಟಿದೆ. ಅದಕ್ಕ ಕಬೀರದಾಸ್ ಹೇಳ್ತಾನ, ಜಬ ತುಮ ಆಯೇ ಜಗತ ಮೇ ಜಗ ಹಸೆ ತುಮ ರೋಯ್, ಐಸಾ ಕರ್ಣಿ ಕರ್ ಚಲೋ ಜಗ ಹಸೆ ತುಮ್ ರೋಯ್ ಅಂತ ಹೇಳ್ತಾನೆ. ಬರುವಾಗ ನಾವೆಲ್ಲರೂ ಹತ್ಕೊಂತ ಬಂದಿವಿ, ನಾವು ಅಳುವಾಗ ಎಲ್ಲಾ ಜನ ನಗ್ತಾ ಇತ್ತು. ಆದ್ರೆ ನೀ ಹೋಗೋ ಕಾಲಕ್ಕೆ ಹಿಂಗ್ ಕೆಲಸ ಮಾಡು, ನೀ ನಕ್ಕೋಂತ ಹೋಗಿ ಇವರೆಲ್ಲ ಹತ್ಕೊಂತ ಇರ್ಲಿ ಅಂತ ಹೇಳ್ತಾನೆ. ಪರಂತು ನಾವು ನಕ್ಕೋಂತ ಹೋಗ್ಬೇಕಾದಾಗ ತೃಪ್ತಿ ಬೇಕಲ್ಲ, ಮನಸ್ಸಿನಲ್ಲಿ ಸಂತೃಪ್ತಿ ಇರಬೇಕು. ಅವ ಮನುಷ್ಯ ನಗಲಿಕ್ಕೆ ಸಾಧ್ಯ, ಸುಮ್ಮನೆ ನಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲವನ್ನು ಬಿಟ್ಟು ಹೋಗುವಂತ ಸಂದರ್ಭ ಬಂದ್ರು ಕೂಡ, ಎಲ್ಲಾ ಬಿಟ್ಟು ಹೋದ್ರು ಕೂಡ ಎಲ್ಲಕ್ಕೂ ದೊಡ್ಡದನ್ನ ನಾನು ಪಡ್ಕೊಂಡಿದ್ದಕ್ಕಂತ ಸಂತೋಷ ಸಮಾಧಾನ ಇದ್ದಾಗ ಮರಣ ಅನ್ನುವಂಥದ್ದು ನಮಗ ದುಃಖವನ್ನು ಕೊಡಂಗಿಲ್ಲ. ಅದಕ್ಕೆ ಶರಣರು ಏನು ಕರೆದ್ರು ಅಂದ್ರೆ ಮರಣಕ್ಕ ಮಹಾನವಮಿ ಅಂತ ಕರೆದ್ರು. ಅವರು ಮಹಾನವಮಿಗೆ ಯಾರು ಹತ್ಕೊಂಡು ಕುಂಡಿರ್ತೀರಿ ನೀವು? ಹೋಳಿ ಹುಣ್ಣಿ ದಿವಸ ಇರ್ತೈತೆ ಅದು. ಕೃತ್ರಿಮವಾಗಿರ ಹಳ್ಳಿ, ಖರೆ ಖರೆನರ ಹಳ್ಳಿ, ಒಟ್ಟ ಎಲ್ಲಾ ಹೊಯ್ಕೋ ಬಡಕೋ ಎಲ್ಲ ಚಾಲು ಇರ್ತಾವ ಅವಾಗ.
ಹೋಳಿ ಹುಣ್ಣಿ ದಿವಸ. ಆದರೆ ನವರಾತ್ರಿಯೊಳಗೆ ಮಾತ್ರ ಎಲ್ಲರೂ ಒಂದು ಮಂಗಲ ದಿನ ಅಂತ ಹೆಂಗೆ ಅರ್ಥ ಮಾಡ್ಕೊಂತೀವಲ್ಲ, ಅದೇ ಪ್ರಕಾರವಾಗಿ ಮರಣವೇ ಮಹಾ ನವಮಿ ಹಬ್ಬ ಅಂತ ಅನ್ನಬೇಕಾದಾಗ ಅಂದ್ರೆ ಅದಕ್ಕೆ ದುಃಖ ಅನ್ನುವಂಥದ್ದಿದ್ದಿಲ್ಲ. ಯಾಕಾಗಿಲ್ಲ ಅಂದ್ರೆ ಜೀವನದುದ್ದಕ್ಕೂ ಶಿವನಾಮವನ್ನೇ ಜಪ ಮಾಡಿ 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 ಕೊನೆ ಗಳಿಗೆಯಲ್ಲಿ ಶಿವನನ್ನೇ ಸ್ಮರಿಸುವಂತ ಹೋಗುವಂತ ಸಂದರ್ಭ ಅಂತಕ್ಕಂಥ ದೃಷ್ಟಿಯೊಳಗೆ ಅವರೆಲ್ಲರೂ ಕೂಡ ಅದನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ರೇಣುಕ ಹೇಳಿದ್ರು ಜಪಯಜ್ಞ ಅಂದ್ರೆ ಏನು ಅಂತ ಕೇಳಿದ್ದಾದ್ರೆ ಜಪ ಪಂಚಾಕ್ಷರಾಭ್ಯಾಸ ಪ್ರಣವಾಭ್ಯಾಸ ಯವ ಅಥವಾ ರುದ್ರಾಧ್ಯಾಯಾದಿಕಾಭ್ಯಾಸ ಅನ್ನುವಂತ ಮಾತು ಹೇಳ್ತಾರೆ. ಓಂಕಾರದ ಆವೃತ್ತಿಯಾಗಲಿ, ಓಂಕಾರ ಸಹಿತವಾಗಿರ್ತಕ್ಕಂಥ ಪಂಚಾಕ್ಷರ ಮಂತ್ರದ ಆವೃತ್ತಿಯಾಗಲಿ ಅಥವಾ ಶ್ರೀರುದ್ರದ ಆವೃತ್ತಿಯಾಗಲಿ ಇದಕ್ಕೆ ಜಪಾಭ್ಯಾಸ, ಇದಕ್ಕೆ ಜಪಯಜ್ಞ ಅಂತ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ಸ್ವಲ್ಪ ಧ್ಯಾನ ಮತ್ತು ಜ್ಞಾನ ಇದರ ಬಗ್ಗೆನೂ ಸ್ವಲ್ಪ ನೋಡೋಣ. ಯಾಕಂದ್ರೆ ನಾಳೆಗೆ ಮುಗಿದ ಬಿಡ್ತದೆ ಇದೆಲ್ಲ ಬಾಜಾರ. ಅದಕ್ಕೆ ಧ್ಯಾನ ಯಜ್ಞ ಅಂದ್ರೆ ಏನು ಅಂತ ಕೇಳಿದ್ದಾದ್ರೆ ಮನಸ್ಸನ್ನ ಏಕಾಗ್ರವಾಗಿಡುವಂತ ಸ್ಥಿತಿಗೇನ ಅದಕ್ಕೆ ಧ್ಯಾನ ಅಂತ ಕರೆದಾರೆ. ಬಹಳಷ್ಟು ಜನ ನಾವು 1 ತಾಸು ಧ್ಯಾನ ಮಾಡ್ತೀವಿ, 2 ತಾಸು ಧ್ಯಾನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಪತಂಜಲಿಯ ಮಹರ್ಷಿಯ ಪ್ರಕಾರವಾಗಿ ಧ್ಯಾನಕ್ಕಿಂತಲೂ ಮೊದಲೊಂದು ಅವಸ್ಥಾ ಬರುತ್ತೆ, ಅದಕ್ಕೆ ಧಾರಣಾವಸ್ಥಾ ಅಂತ ಕರೀತಾರೆ. ಧಾರಣಾವಸ್ಥಾ ನಂತರ ಬರುವಂತ ಅವಸ್ಥೆಗೆ ಧ್ಯಾನಾವಸ್ಥಾ ಅಂತ ಕರೀತಾರೆ. ಧ್ಯಾನಾವಸ್ಥೆಯ ನಂತರ ಬರುವಂತ ಅವಸ್ಥೆಗೆ ಅದಕ್ಕೆ ಸಮಾಧಿ ಅವಸ್ಥಾ ಅಂತ ಕರೀತಾರೆ. ಧಾರಣ ಅಂದ್ರೆ ಏನು ಅಂತ ಕೇಳಿದ್ದಾದ್ರೆ ಈಗಾಗಲೇ ಸ್ವಾಮಿ ನಿಮಗೆಲ್ಲ ವಿಸ್ತಾರವಾಗಿ ಹೇಳಿದರೆ, ಸುಮಾರು 2 ಗಂಟೆಗಳ ಕಾಲ ನಿಮ್ಮ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಒಟ್ಟ ಹೊಯ್ದಾಡಲಾರದ ಹಾಗೆ, ಹೇಗೆ ಗಾಳಿ ಇಲ್ಲದೆ ಇದ್ದಾಗ ಸಮುದ್ರ ನಿಸ್ತರಂಗವಾಗಿರ್ತದೆ, ಗಾಳಿ ಇಲ್ಲದೆ ಇದ್ದಾಗ ದೀಪ ನೆಟ್ಟಗೆ ಉರಿತಾ ಇರ್ತದ, ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಅಲ್ಲಾಡಂಗಿಲ್ಲ. ಅಥವಾ ಗಾಳಿ ಸ್ತಬ್ಧವಾದಾಗ ಗಿಡದೊಳಗಿರ್ತಕ್ಕಂಥ ಎಲೆಗಳು ಕೂಡ ಸ್ವಲ್ಪ ಅಲ್ಲಾಡದ ಹಾಗೆ ಹೇಗಿರ್ತಾವಲ್ಲ, ಹಾಗೆ ಮನಸ್ಸನ್ನು ನಾವು 2 ಗಂಟೆಗಳ ಕಾಲ ಆ ರೀತಿಯಾಗಿ ಇಡುವಂತ ಸ್ಥಿತಿಗೆ ನಾವು ಬಂದಾಗ ಅದಕ್ಕೆ ಧಾರಣಾವಸ್ಥೆ ಅಂತ ಕರೀತಾರೆ. ನಾವು 10 ನಿಮಿಷ ಕುಂಟ್ರಂಗೆಲ್ಲ ನಾವು ಸಮಾಧಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಕ್ ಚಾಲು ಮಾಡ್ತೀವಿ. 10 ನಿಮಿಷಕ್ಕೆ ಸಮಾಧಿ ಆಗೋದಿಲ್ಲ. ಅದು ಕನಿಷ್ಠ 2 ಗಂಟೆಗಳ ಕಾಲ ಮನಸ್ಸು ನಿಸ್ತರಾಂಗಾಂಬುದಿ ಅಂತ ಆದಾಗ ಅದಕ್ಕೆ ಧಾರಣ ಅಂತ ಕರೀತಾರೆ. ಇನ್ನು 24 ಗಂಟೆಗಳ ಕಾಲ ಮನಸ್ಸು ಏಕಾಗ್ರವಾಗಿ, ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆ ಕೂತ್ಕೊಂಡವರು ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಸ್ವಲ್ಪ ಅಲ್ಲಾಡದ ಹಾಗೆ ನೀವು ಕೂತ್ಕೊಂಡಿದ್ರಿ ಅಂದ್ರೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. 24 ಗಂಟೆಗಳವರೆಗೆ ಶರೀರನೂ ಅಳಗಾಡಬಾರದು, ಒಳಗಿನ ಮನಸ್ಸು ಕೂಡ ಕದಲದ ಹಾಗೆ ನಾವು ಕುಳಿತುಕೊಳ್ಳುವಂತ ಒಂದು ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ಅದಕ್ಕೆ ಧ್ಯಾನ ಅಂತ ಕರೀತಾರೆ. 12 ದಿನಗಳವರೆಗೆ ನಾವು ಕುಳಿತವರು ಹಾಗೆ ಕುಳಿತುಕೊಂಡಿವಿ ಅಂತ ಕೇಳಿದ್ರೆ ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಅದಕ್ಕೆ ಏನೆಲ್ಲವನ್ನು ತಡೆಯಬಹುದು, ಅದರ ಮನಸ್ಸನ್ನ ತಡೆಯೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಗಾಳಿಯನ್ನ ಹಿಡಿದು ಹಾಕೋದು ಎಷ್ಟು ಕಷ್ಟವೋ ಅಷ್ಟು ಮನಸ್ಸನ್ನ ತಡೆಯೋದು ಬಹಳ ಕಷ್ಟವಾದ ಕಾರಣಕ್ಕಾಗಿ ಪ್ರಾಣಾಯಾಮದ ಅಭ್ಯಾಸ ಮುಖಾಂತರವಾಗಿ, ಧಾರಣಾಭ್ಯಾಸದ ಮುಖಾಂತರವಾಗಿ ನಾವು ಮನಸ್ಸನ್ನು ತಡಿಲಿಕ್ಕೆ ಬರ್ತದೆ. ಅದಕ್ಕೆ ಧ್ಯಾನ ಮಾಡಬೇಕಾದ್ರೆ ಚಾಣಕ್ಯ ಹೇಳ್ತಾನೆ, ಬಕಪಕ್ಷಿಯನ್ನು ನೋಡು ಅಂತ ಹೇಳ್ತಾನೆ, ಬಕಧ್ಯಾನಂ ಅಂತ ಹೇಳ್ತಾನೆ. ಕಾಗಿಯಿಂದ ಒಂದು ಗುಣ ಹೇಳಿದ್ರೆ ಬಕಪಕ್ಷಿಯಿಂದ ಒಂದು ಗುಣ ಕಲಿಬೇಕಂತಾನೆ. ಒಂದು ಎಲ್ಲಾದರೂ ಸರೋವರದೊಳಗ ಅಥವಾ ನದಿಯೊಳಗೊಂದು ಬಕಪಕ್ಷಿ ಕುತ್ಕೊಂಡಿರ್ತದ, ಅದು ಯಾಕೆ ಕುಂತಿರ್ತದ ಅಂದ್ರೆ ಮೀನಾ ಹಿಡಿಯಾಕ ಕುತ್ಕೊಂಡಿರ್ತದ. ಅದೇನು ದೇವರನ್ನ ಪ್ರಾಪ್ತಿ ಮಾಡಿಕೊಳ್ಳಕ್ ಕುಂತಿರಂಗಿಲ್ಲ, ಸುಮ್ಮನೆ ಸ್ವಲ್ಪ ಅಲ್ಲಾಡದ ಹಾಗೆ ಸುಮ್ಮನೆ ಕುತ್ಕೊಂಡಿರ್ತದ. ತನ್ನ ಸಮೀಪಕ್ಕೆ ಮೀನುಗಳು ಬಂದು ಅಂದ್ರೆ ಗಪ್ನ ತಗೊಂಡು ಬಾಯಿ ಹಾಕೊಂಡು ಮತ್ತೆ ಸುಮ್ಮನೆ ಕುಂಡಿರ್ತದ.
ಹಾಗೆ ಧ್ಯಾನ ಅಂದ್ರೆ ಏನು ಅಂತ ಕೇಳಿದ್ದಾದ್ರೆ ಈಗಾಗ ನಾವು ಹೇಳಿದ ಪ್ರಕಾರವಾಗಿ 24 ತಾಸುಗಳವರೆಗೆ ಮನಸ್ಸನ್ನ ಏಕಾಗ್ರವಾಗಿಟ್ಟುಕೊಳ್ಳುವಂಥ ಸ್ಥಿತಿಯನ್ನು ನಾವು ಕಲಿತಾಗ ಅದಕ್ಕೆ ಧ್ಯಾನ ಯಜ್ಞ ಅಂತ ಕರೀತಾರೆ. ಇನ್ನು ಕೊನೆಯದಾದ ಜ್ಞಾನ ಯಜ್ಞ ಅಂದ್ರೆ ಏನು ಅಂತ ಕೇಳಿದ್ರೆ ಶಿವಾಗಮಗಳು, ಸಿದ್ಧಾಂತ ಶಿಖಾಮಣಿ, ವಚನಗಳು ಇವೆಲ್ಲವೂ ಕೂಡ ಶಿವನ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ಶಿವ ಸಾಹಿತ್ಯ ಅಂತ ನಾವು ಕರ್ಕೊಂಡ್ಬರ್ತಾ ಇದ್ದೇವೆ. ಅದಕ್ಕೆ ಶಿವನ ಬಗ್ಗೆ ಹೇಳುವಂಥ ಯಾವುದೇ ಗ್ರಂಥ, ವೇದನ ಇರ್ಬೋದು, ಆಗಮನ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಅಥವಾ ಅದನ್ನು ಅನುಸರಿಸಿರುವಂತಹ ಬೇರೆ ಶರಣರ ವಚನ ಸಾಹಿತ್ಯ ಇರ್ಬೋದು, ಇವುಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡಾಗ ನಾವು ಏನು ಮಾಡ್ಕೊಳ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಜ್ಞಾನ ಯಜ್ಞ ಮಾಡಿಕೊಂಡಂಗಂತ. ಅದಕ್ಕೆ ನಮಗೆ ಕೂತ್ಕೊಂಡು ಓದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮ ಹಚ್ಚಿ ಎಲ್ಲೆಲ್ಲಿಂದಲೋ ಕಲ್ತಿರ್ತಕ್ಕಂಥ ದೊಡ್ಡ ದೊಡ್ಡ ಶಿವಾಚಾರ್ಯನ ಕರ್ಕೊಂಡು ಬಂದು ಅವ್ರ ಅಭ್ಯಾಸ ಮಾಡಿದ್ದನ್ನ ನಿಮ್ಗೆ ಸಹಜವಾಗಿ ಹೇಳ್ತಾರೆ. ಈಗ ಸಣ್ಣ ಸಣ್ಣ ಪಕ್ಷಿಗಳಿಗೆ ತಾವೇ ಚುಂಚ ಇಟ್ಟು ತಿನ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಪಕ್ಷಿಗಳು ತಾಯಿ ಪಕ್ಷಿ ಹೇಗೆ ತಾನು ಬಾಯಿಗೆ ಇಟ್ಕೊಂಡು ಬಂದು ಅದರ ಸ್ವಲ್ಪ ತೆಗೆದು ತನ್ನ ಮಕ್ಕಳಿಗೆ ಗುಟುಕ್ ಹಾಕ್ತಿರ್ತದಲ್ಲ, ಅದೇ ಪ್ರಕಾರವಾಗಿ ಇಂಥ ಆಧ್ಯಾತ್ಮಿಕ ಜ್ಞಾನ ಯಜ್ಞಗಳು ಏನು ಮಾಡ್ತಾವ ಅಂತ ಕೇಳಿದ್ದಾದ್ರೆ ನಿಮಗೆ ಸ್ವಂತ ಅಭ್ಯಾಸ ಮಾಡಲಿಕ್ಕೆ ಬಾರದಿರುವಂಥವರಿಗೆ ನಿಮಗೂ ಕೂಡ ಜ್ಞಾನ ಮಾಡೋ ಸಲುವಾಗಿ ಇಂಥ ಜ್ಞಾನ ಯಜ್ಞ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ಶಿವ ಸಾಹಿತ್ಯವನ್ನ ಅಭ್ಯಾಸ ಮಾಡಬೇಕು. ಪ್ರತಿದಿನಾಲು ಕೂಡ ಮನೆಯಲ್ಲೇ ಗ್ರಂಥ ಇಟ್ಕೊಂಡು ಅಭ್ಯಾಸ ಮಾಡೋದಾಗಲಿ ಅಥವಾ ಇಂಥ ಆಶೀರ್ವಚನಗಳನ್ನು ಪುನಃ ಕೇಳಿ ಅದನ್ನು ಶ್ರವಣ ಮಾಡಿ ಜ್ಞಾನ ಮಾಡಿಕೊಳ್ಳುವಂಥ ವಿಚಾರ ಬಂದ್ಯಾವ ನಮಗೆ ಶಿವಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಜ್ಞಾನ ಯಜ್ಞ ಅಂತ ಕರೆದಾರೆ. ಹೀಗೆ ಸಿದ್ಧಾಂತ ಶಿಖಾಮಣಿಯೊಳಗ ತಪೋಯಜ್ಞ, ಕರ್ಮಯಜ್ಞ, ಜಪಯಜ್ಞ, ಧ್ಯಾನ ಯಜ್ಞ ಮತ್ತು ಜ್ಞಾನ ಯಜ್ಞ ಅನ್ನುವಂಥ 5 ವಿಧವಾಗಿರ್ತಕ್ಕಂಥ ಯಜ್ಞಗಳನ್ನು ಹೇಳಿದ್ದಾರೆ. ಅವುಗಳನ್ನು ನೀವು ನಿರಂತರವಾಗಿ ಅಭ್ಯಾಸ ಮಾಡ್ಕೊಂತಿರಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಒಂದು ಸೂಚನೆ ಏನು ಅಂತ ಕೇಳಿದ್ದಾದ್ರೆ, ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಮಠಪತಿಯವರು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವ್ರು ಹಾಡಿರುವಂಥ ಹಾಡು ಇನ್ನೂ ಅನೇಕ ಹಾಡುಗಳನ್ನು ಈ ಕಾಶಿಲಿಂಗ ಅನ್ನುವಂಥ ಕ್ಯಾಸೆಟ್ನಲ್ಲಿ ತುಂಬಿದ್ದಾರೆ. ಆ ಕ್ಯಾಸೆಟ್ ಹೊರಗೆ ಸೇತೋ ನೀವು ಪ್ರತಿಯೊಬ್ಬರು ಕೂಡ ಅದನ್ನು ಖರೀದಿ ಮಾಡಬೇಕು. ಇನ್ನು ನಿನ್ನೆದವರು ಕೂಡ ದಯಮಾಡಿಸಿ ನಿಮ್ಮಲ್ಲಿರೋ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾಳೆಗೆ ಈ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ತಿಳಿಸಿ, ಈಗಾಗಲೇ ಅನೇಕ ಭಕ್ತಾದಿಗಳು ವರ್ಷಾಸನದ ಗುರುದಕ್ಷಿಣೆಯನ್ನು ಕೊಟ್ಟಿದ್ದಾರೆ, ಕೆಲವು ಶಾಶ್ವತ ಯೋಜನೆಯಾಗಿ ಕೊಟ್ಟಿದ್ದಾರೆ, ಕೆಲವು ಜನರು ಗುಪ್ತ ದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಪಾಠಶಾಲೆ ವಿಕಾಸಕ್ಕೆ ವಿನಿಯೋಗ ಮಾಡಲಾಗ್ತದೆ. ನೀವು ಹಣವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬೆಡದೆಯನ್ನೋರು ನಿಮಗೆ ರಸೀದಿಯನ್ನು ಮುಟ್ಟಿಸ್ತಾರ ಅನ್ನುವಂಥ ಮಾತನ್ನು ತಿಳಿಸಿ, ಇಂದು ಹಾಗೂ ನಾಳೆ ನೀವು ಕೊಡಬೇಕಾಗಿರ್ತಕ್ಕಂಥ ಪಾಠಶಾಲೆ ವಿಕಾಸ ಯೋಜನೆಯ ಗುರು ಕಾಣಿಕೆಯನ್ನು ಕೊಟ್ಟು ನೀವೆಲ್ಲರೂ ಪಾವನರಾಗ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.